ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್. ಸ್ನೇಹಿತರೆ, ತಮಗೆಲ್ಲೂ ಕೂಡ ರಾಮನ್ ಟ್ಯುಟೋರಿಯಲ್ಗೆ ಆತ್ಮೀಯ ಸ್ವಾಗತ. ಈಗ ನಾವು ಪ್ರಶ್ನೋತ್ತರವನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಸ್ಟ್ರೀಮ್ ಕಟ್ ಆಗೋಯ್ತು, ಹಾಗಾಗಿ ಮತ್ತೊಂದು ಹೊಸ ಲಿಂಕ್ ಅನ್ನ ನಿಮಗೆ ಕ್ಲಾಸ್ ರೂಮ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಈಗ ತರಗತಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಯಾರೆಲ್ಲ ಅಪ್ಡೇಟ್ ಆಗಿದೆ ಅವರಿಗೆ ದಿಸ್ ಒನ್ ಆಲ್ಸೋ ನಾಟ್ ಕಮಿಂಗ್, ರಿಯಲಿ ನಾಟ್ ಕಮಿಂಗ್. ಓಕೆ, ಅವಸರ. ಓಕೆ ಗೈಸ್, ಲೈಟ್ ಓಕೆ, ನೌ ಇಟ್ಸ್ ಲೈವ್. ನೋಡಿ, ಏನಾಯ್ತು, ಸ್ಟ್ರೀಮ್ ಕಟ್ ಆಯ್ತು. ಲೆಟ್ ಇಟ್ ಬಿ. ಅಂಡ್ ಹಿಯರ್ ವಿ ಆರ್. ಫಸ್ಟ್ ಕ್ವಶನ್ ಏನಿದೆ, ಆ ಫಸ್ಟ್ ಕ್ವಶನ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಏನ್ ಸರ್ ಅದು ಫಸ್ಟ್ ಕ್ವಶನ್ ಅಂದಾಗ, ಫಸ್ಟ್ ಕ್ವಶನ್ ಏನಿದೆ, ವಾಟ್ ವಾಸ್ ದ ಡ್ಯೂರೇಷನ್ ಆಫ್ ಮೇಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ ಅದು ಎಷ್ಟು ದಿನ ಅವಧಿ ತೆಗೆದುಕೊಳ್ತು ಅನ್ನೋದ್ರ ಮೇಲೆ ಪ್ರಶ್ನೆ ಇತ್ತು. ಇದಕ್ಕೆ ಸರಿ ಉತ್ತರ ತಾವೆಲ್ಲ ಉತ್ತರ ಹೇಳಿದ್ರಿ. ಏನಂತ? ಎಸ್, ಕರೆಕ್ಟ್ ಆಗಿ ಉತ್ತರಿಸಿದಿರಿ. ಏನಂತ? 2 ವರ್ಷ 11 ತಿಂಗಳು 18 ದಿನ ಅಂತ. ಅಂಡ್ ಸಂವಿಧಾನ ರಚನೆಗೆ 2 ವರ್ಷ 11 ತಿಂಗಳು 18 ದಿನ ಕಂಪ್ಲೀಟ್ ಆಯ್ತು. ದಟ್ಸ್ ಗ್ರೇಟ್ ಥಿಂಗ್. ಈಗ ಮುಂದೆ ಹೋಗೋಣ. ನೋಡಿ, ಭಾರತ ಸಂವಿಧಾನ ಇದೆ ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಅಂತ ನಾವು ಕರಿಬಹುದು. ಇದು ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ. ದಿಸ್ ಇಸ್ ದ ಲಾಂಗೆಸ್ಟ್ ಅಲ್ಲ, ದಿಸ್ ಇಸ್ ದ ಲಾರ್ಜೆಸ್ಟ್ ಅಂತ ನಾವು ಕರಿಬಹುದು. ಇಟ್ಸ್ ಎ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಇದು ಎಷ್ಟು ದಿನ ಅಂದ್ರೆ, ಈ ನಮ್ಮ ಸಂವಿಧಾನದಲ್ಲಿ 22 ಭಾಗಗಳಿದೆ, 8 ಅನುಸೂಚಿಗಳಿದೆ, 450ಕ್ಕೂ ಹೆಚ್ಚು. ಈಗಿನ ಸಂವಿಧಾನದಲ್ಲಿ 450ಕ್ಕೂ ಹೆಚ್ಚು ಆರ್ಟಿಕಲ್ಸ್ ಇದೆ. ಮೂಲ ಸಂವಿಧಾನದಲ್ಲಿ 390 ಇತ್ತು, ಈಗ 450ಕ್ಕೂ ಹೆಚ್ಚಿದೆ. ಸುಮಾರು 2 ವರ್ಷ 11 ತಿಂಗಳು 18 ದಿನ, ಕೇವಲ 12 ದಿನ ಕಡಿಮೆ 3 ವರ್ಷಕ್ಕೆ ಅಂತ ನಾವು ನೆನಪಲ್ಲಿ ಇಟ್ಕೋಬಹುದು. ಈಗ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಗೇವ್ ದ ಐಡಿಯಾ ಆಫ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಫಾರ್ ಇಂಡಿಯಾ. ಇವುಗಳಲ್ಲಿ ಯಾವುದು ಭಾರತಕ್ಕೆ ಸಂವಿಧಾನ ಸಭೆಯ ಕಲ್ಪನೆ, ನಮಗೊಂದು ಸಂವಿಧಾನ ಬೇಕು, ಆ ಸಂವಿಧಾನ ರಚನೆಗೋಸ್ಕರ ಸಂವಿಧಾನ ಸಭೆ ಬೇಕು ಅಂತ ಕಲ್ಪನೆ ನೀಡಿದಂತಹ ಅಂಶ ಯಾವುದು? ಸೈಮನ್ ಕಮಿಷನ್, ರಾಜಾಜಿ ಫಾರ್ಮುಲಾ, ಕ್ಯಾಬಿನೆಟ್ ಕಮಿಷನ್ ಅಂಡ್ ವೇವಲ್ ಪ್ಲಾನ್ ಅಂತ. 12 ಅನುಸೂಚಿಗಳಿವೆ. 12 ಅನುಸೂಚಿಗಳು ಇದೆ. ಈಗ ಸರಿದೆ 12 ಅನುಸೂಚಿಗಳು ಈಗ ಇವೆ. ಓಕೆ, ಮುಂದೆ ಹೋಗೋಣ. ಲೆಟ್ಸ್ ಯಾವುದಕ್ಕೆ ಪಟಾಪಟ್ ಉತ್ತರ ಕೊಟ್ಕೊಳ್ತಾ ಹೋಗಿ. ನಥಿಂಗ್ ವಿಲ್ ವರಿ. ಯಾವುದು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ರೈಟ್, ಈಗ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ನೀವು ಯಾವ್ದನ್ನ ನೀವು ಸರಿಯಾಗಿ ಉತ್ತರಿಸ್ತೀರಾ? ಓಕೆ, ಈಗಲೂ ಕೂಡ ನೀವು ಬಹುತೇಕ ಜನ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂತ ಹೇಳ್ತಾರೆ, ಆಪ್ಷನ್ ಸಿ ಅಂತ. ಸರ್, ನನಗೆ ಲೈವ್ ಕ್ಲಾಸ್ ಕಟ್ ಆಗಿದೆ, ಕಟ್ ಆಗ್ತಾ ಇದೆ. ನಿಜವಾಗ್ಲೂ ಎಲ್ಲರಿಗೂ ಕಟ್ ಆಗ್ತಾ ಇಲ್ಲ, ಕೆಲವರಿಗೆ ಯಾರಿಗೂ ಹೋದ್ರು ಆಗ್ತಾ ಇರ್ಬೋದು. ಎಲ್ಲರಿಗೂ ಲೈವ್ ಕ್ಲಾಸ್ ಚೆನ್ನಾಗಿ ಬರ್ತಾ ಇದೆ. ಆಗ್ಲೇ ಕಟ್ ಆಗಿತ್ತು, ನಾವು ಬಹುತೇಕ ನೋಡಬಹುದು ಕೂಡ. ಓಕೆ ಗೈಸ್, ಹಾಗಾದ್ರೆ ಈಗ ಸರಿಯಾದ ಆನ್ಸರ್ ಕ್ಯಾಬಿನೆಟ್ ಮಿಷನ್. ಕ್ಯಾಬಿನೆಟ್ ಮಿಷನ್ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ಕ್ಯಾಬಿನೆಟ್ ಮಿಷನ್ ಏನ್ ಮಾಡ್ತು, ನಮಗೆ ಸಂವಿಧಾನ ಸಭೆಯ ಕಲ್ಪನೆಯನ್ನ ನೀಡಿದಂತಹ ಒಂದು ಅಂಶ ಇದೆ ಅಂತ ಹೇಳ್ಬೋದು. ಕ್ಯಾಬಿನೆಟ್ ಮಿಷನ್ ಯೋಜನೆ ಸಂವಿಧಾನ ಸಭೆಯ ಕಲ್ಪನೆ ನೀಡಿತು. 1946ರಲ್ಲಿ ಆಗಿನ ಬ್ರಿಟಿಷ್ ಪ್ರಧಾನಿ ಆದಂತಹ ಕ್ಲೆಮೆಂಟ್ ಆಟ್ಲಿ ಅವರು ಭಾರತಕ್ಕೆ ಒಂದು ಕ್ಯಾಬಿನೆಟ್ ಮಿಷನ್ ಅನ್ನು ಕಳಿಸ್ಕೊಡ್ತಾರೆ. ಅಖಿಲ ಭಾರತೀಯ ಮುಸ್ಲಿಂ ಲೀಗ್, ಏನು ಮುಸ್ಲಿಂ ಲೀಗ್ ಇತ್ತು, ಅಹಮದ್ ಅಲಿ ಜಿನ್ನಾ ಅವರ ನೇತೃತ್ವದಲ್ಲಿ, ಹಾಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಿತ್ತು, ಇದ್ರ ನಡುವೆ ಒಂದು ಬಿಕ್ಕಟ್ಟನ್ನ ಪರಿಹಾರ ಮಾಡಿಕೊಂಡು ಒಂದು ಯೋಜನೆ ತರಬೇಕು ಅಂತ ಹೇಳ್ತಾರೆ. ಇದರ ಅಡಿಯಲ್ಲಿ ಸಿ ರಾಜಗೋಪಾಲಾಚಾರಿ ಅವರು ರಾಜಾಜಿ ಸೂತ್ರವನ್ನ ರೂಪಿಸ್ತಾರೆ. ವೇವಲ್ ಯೋಜನೆ ಮುಂದೆ ಬರುತ್ತೆ 1945ರಲ್ಲಿ. ಈ ಎರಡು ರಾಜಕೀಯ ಪಕ್ಷಗಳ ನಡುವಿನ ಮಾತುಕತೆ ಒಂದು ಒಪ್ಪಂದಕ್ಕೆ ಬಂದು ಏನಾಗುತ್ತೆ, ಕ್ಯಾಬಿನೆಟ್ ಮಿಷನ್ ಅಡಿಯಲ್ಲಿ ನಮ್ಮಲ್ಲಿ ಸಂವಿಧಾನ ಸಮಿತಿ
ರಚನೆ ಆಗುತ್ತೆ. ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಗೇವ್ ದ ಐಡಿಯಾ ಆಫ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಟು ಇಂಡಿಯಾ and the credit of setting up this constituent assembly goes to the prime minister, then the prime minister of England, Clement Attlee, who formulated the cabinet mission formula to India. He sent the cabinet mission to decide on the issue between Congress and Muslim League. Okay, ಈಗ ಮುಂದೆ ಹೋಗೋಣ. ಸಂವಿಧಾನ, ಭಾರತ ಸಂವಿಧಾನವನ್ನು 26 ನವೆಂಬರ್ 1949ರಂದು ಯಾವುದರ ಮೂಲಕ ಜಾರಿಗೊಳಿಸಲಾಯಿತು? ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಎನಾಕ್ಟೆಡ್ ಆನ್ 26th ನವೆಂಬರ್ 1949. ಈ 1949 ನವೆಂಬರ್ 26ರಂದು ನಾವು ಸಂವಿಧಾನವನ್ನ ಜಾರಿಗೊಳಿಸಲಾಯಿತು. ಅಧಿಕೃತವಾಗಿ ಜಾರಿಗೆ ಬಂದಿದ್ದು 1950 ಜನವರಿ 26. ಅಧಿಕೃತವಾಗಿ ಬಂದಿದ್ದು 1950 ಜನವರಿ 26. ಆದ್ರೆ ಅದನ್ನು ಅಂಗೀಕಾರ ಮಾಡ್ಕೊಂಡಿದ್ದು ಯಾವಾಗ ಅಂದ್ರೆ 26 ನವೆಂಬರ್ 1949. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನ ತಾವೆಲ್ಲ ಕೊಡ್ತಾ ಇದ್ರಿ. ಯು ಆರ್ ಆಲ್ ಪ್ರೊವೈಡಿಂಗ್. ಹಾಗಾದ್ರೆ ಯಾವಾಗ ಆಯ್ತು ಅನ್ನುವಂಥ ಪ್ರಶ್ನೆ. ಯಾರಿಂದ ನಮ್ಮ ಸಂವಿಧಾನವನ್ನ ಜಾರಿಗೊಳಿಸ್ಲಿ? ಯಾರ ಮೂಲಕ? ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಂವಿಧಾನ ಸಭೆ, ಪಾರ್ಲಿಮೆಂಟ್ ಆಫ್ ಇಂಡಿಯಾ ಭಾರತ ಸಂಸತ್ತು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬ್ರಿಟಿಷ್ ಪಾರ್ಲಿಮೆಂಟ್. ಯಾವ್ದಿರ್ಬೋದು ಸರಿಯಾದ ಉತ್ತರ? ನೀವೆಲ್ಲ ಗೆಸ್ ಮಾಡ್ತಾ ಇದೀರಿ ಅನ್ಕೊಂಡಿದ್ದೀನಿ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ನೋಡಿ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂದ್ರೆ ಸಂವಿಧಾನ ಸಭೆಯೇ ನಮಗೆ ಈ ಸಂವಿಧಾನವನ್ನ ಸಿದ್ಧ ಮಾಡಿ ಕೊಟ್ಟ ಮೇಲೆ ಅದರ ಕೆಲಸ ಮುಗಿಯುತ್ತೆ. ಸಂವಿಧಾನ ಸಭೆಯ ಕೆಲಸ ಮುಗಿದೋಗುತ್ತೆ. ಆದ್ರೆ ಅದರ ಅಂಗೀಕಾರನ ಮಾಡಬೇಕಾಗಿತ್ತು ಸಂವಿಧಾನ ಏನಿದೆ, ಸಂವಿಧಾನದ ರಾಷ್ಟ್ರದ ಮುಖ್ಯಸ್ಥರು. ಆ ಮುಖ್ಯಸ್ಥರು ಯಾರು? ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿ ಏನ್ ಮಾಡ್ತಾರೆ, ಅವರು ಆಗ ಅದನ್ನ ಏನ್ ಮಾಡ್ತಾರೆ, ಅಂಗೀಕರಿಸ್ತಾರೆ. ಓಕೆ, ಎಷ್ಟು ಪರ್ಟಿಕ್ಯುಲರ್ ರೀ ಗುರುಗಳೇ ನೀವೆಲ್ಲ ಇಂಡಿಯಾದಾಗ ಇರಬಾರ್ದಾಗಿತ್ತು, ಮಂಡ್ಯದಲ್ಲಿ ಇರ್ಬೇಕಾಗಿತ್ತು ನೀವು. ಓಕೆ, ಮಂಡ್ಯದಲ್ಲಿದ್ರೆ ಚೆನ್ನಾಗಿರ್ತದೆ. ಮುಂದೋಗೋಣ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, 1949 ನವೆಂಬರ್ 26ರಂದು ನಾವು ಸಂವಿಧಾನ ದಿನ ಅಂತ, ಕಾನ್ಸ್ಟಿಟ್ಯೂಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆಂದ್ರೆ ಆಗಿನ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಆ ಸಂವಿಧಾನ ರಚನೆ ಆದ ನಂತರ ಆ ಸಂವಿಧಾನ ರಚನೆಗೆ ಏನ್ ದೌತಿಕವಾಗಿ ಅದನ್ನ ಅಂಗೀಕಾರ ಮಾಡ್ತಾರೆ, ಹೌದಾ? ಆದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬಂದಿದ್ದು ಜನವರಿ 26, 1950. ಓಕೆ, ಅದನ್ನು ನೆನಪಿಟ್ಕೋಬೇಕು. ನೋಡಿ, ಎನಾಕ್ಟ್ಮೆಂಟ್ ಆಗುತ್ತೆ, ಬಟ್ ಎನ್ಫೋರ್ಸ್ ಆಗೋದು ಯಾವಾಗ? 26 ಜನವರಿ 1950 ಅಲ್ಲಿ. ನಾವು ಶೋಭಾ ಅವರೇ ಬಂದಿಲ್ಲ, ಮ್ಯಾಮ್ ಹೇಳಿದ್ರು ಲಾಸ್ಟ್ ಕ್ಲಾಸ್ನಲ್ಲಿ. ನಾನು ಶೋಭಾ ಅವರೇ. ಓಕೆ, ವೆರಿ ಡಿಫಿಕಲ್ಟ್. ಈಗ ನೆಕ್ಸ್ಟ್ ಕ್ವಶನ್. ವೆನ್ ಡಿಡ್ ಇಂಡಿಯಾ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೀಟ್ ಫಾರ್ ದ ಫಸ್ಟ್ ಟೈಮ್? ನಮ್ಮ ಭಾರತದ ಸಂವಿಧಾನ ಸಭೆ ಮೊದಲ ಬಾರಿಗೆ ಯಾವಾಗ ಸಭೆ ಸೇರಿತು? When did Indian Constituent Assembly meet for the first time? ಎಲ್ಲರೂ ಕೂಡ ಆಪ್ಷನ್ ಸಿ ಹೋಗ್ತಾ ಇದ್ದಾರೆ. 15th August 1947. ಯಪ್ಪ, ಎಂಥ ಒಂದು ಸಿ ಹೆಂಗ್ರಿ? ಯಾವಾಗ ಭಾರತೀಯ ಸಂವಿಧಾನ ಸಭೆ ಅಂದ್ರೆ ಸಂವಿಧಾನ ರಚನಾ ಸಭೆ ಮೊಟ್ಟ ಮೊದಲ ಬಾರಿಗೆ 1947 ಆಗಸ್ಟ್ 15ಕ್ಕೆ ಏನಾದ್ರು ಸ್ವತಂತ್ರ ಬಂದ ದಿನ ಇದು? ಸ್ವತಂತ್ರ ಬಂದ ದಿನ. ನಾನು ಆ ಡೇಟನ್ನ ನಿಮಗೆ ಅಂತ ಕ್ಲಾಸ್ ಮಾಡುವಾಗ ಆ ಡೇಟನ್ನು ಹೇಳಿರ್ಲಿಲ್ಲ, ಯಾವಾಗ ಬಂದಿತ್ತು ಅಂತ ನಾನು ನಿಮಗೆ ಹೇಳಿದ್ದು. ಓಕೆ, ಇಲ್ಲಿ ಆಪ್ಷನ್ ಸಿ ಇದೆ ನೋಡಿ, ದಿಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಆಪ್ಷನ್ಗಳು ಹಿಂದೂ ಮುಂದೆ ಆಗಿದೆ. ಆಪ್ಷನ್ ಏನಿದೆ? ಸಿ, 9th December 1946. 9th December 1946 is the right answer. This is the day when for the first time Constituent Assembly came for the first meeting. Okay,
ಎಂಗೇಜ್ಡ್ ಫಾರ್ ದ ಫಸ್ಟ್ ಮೀಟಿಂಗ್. ಹಾಗೇನೆ ನೆಕ್ಸ್ಟ್ ಹೋಗೋಣ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಕಂಪ್ಲೀಟೆಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಡೇಟ್ಸ್. ನಮ್ಮ ಸಂವಿಧಾನ ಏನಿದೆ, ಸಂವಿಧಾನ ಯಾವ ದಿನದಂದು ಪೂರ್ಣಗೊಂಡಿತು, ಸಂವಿಧಾನ ರಚನೆ ಯಾವ ದಿನದಂದು ಪೂರ್ಣಗೊಂಡಿತು? ಜನವರಿ 26, 1950, ಫೆಬ್ರವರಿ 11, 1948, ನವೆಂಬರ್ 26, 1949. ಯಾವುದು ಅಲ್ಲ ಅಂತ ಇದೆ. ಓಕೆ, ಯಾವುದು ಇದೆ? ವೆನ್ ಡಿಡ್ ಇಟ್ ಕಂಪ್ಲೀಟ್ ಆಗಿತ್ತು ಯಾವಾಗ? ಓಕೆ, ನಾವೇನ್ ತಪ್ಪು ಮಾಡಿದ್ವಿ ತಾಯಿ? ಆಪ್ಷನ್ ಹಿಂದೆ ಮುಂದೆ ಆಗಿದೆ ಅಷ್ಟೇ. ಭಾರ್ಗವಿ ರಾಣಿ. ಓಕೆ, ಇಲ್ಲಿ ನೋಡೋಣ. ಸರಿಯಾದ ಆನ್ಸರ್ ಏನಿದೆ? ಯಾವಾಗ ಅದು ತನ್ನ ಕಂಪ್ಲೀಟ್ ಮಾಡಿತು? ಎಸ್, ನವೆಂಬರ್ 26 ಏನಿದೆ, ಇಲ್ಲಿ ಕೂಡ ಆಪ್ಷನ್ ಹಿಂದೆ ಮುಂದೆ ಆಗಿದೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನವೆಂಬರ್ 26, 1949. ನವೆಂಬರ್ 26, 1949. ಈಗೇನಾಗತ್ತೆ, ಈ ದಿನ ನಮ್ಮ ಸಂವಿಧಾನ ಏನಾಗತ್ತೆ, ಪೂರ್ಣಗೊಳ್ಳುತ್ತೆ, ಕಂಪ್ಲೀಟ್ ಆಗತ್ತೆ. ಇಟ್ ಬಿಕಮ್ಸ್ ಕಂಪ್ಲೀಟ್. ನೆನ್ಪಿಟ್ಕೊಳ್ಳಿ. ಆ ನಂತರ ಸಂವಿಧಾನ ಪೂರ್ಣಗೊಂಡ ನಂತರ ಏನ್ ಮಾಡ್ತಾರೆ, ಅದನ್ನ ಹಸ್ತಾಂತರ ಮಾಡ್ತಾರೆ. ಆಗ ರಾಷ್ಟ್ರಪತಿಗಳು ಅದನ್ನ ಅಂಗೀಕಾರ ಮಾಡ್ಕೊಳ್ತಾರೆ. ಮುಂದೆ ಜಾರಿಗೆ ಬಂದಿದ್ದು ಡೇಟ್ ಬೇರೆ ಇದೆ. ಈಗ ಮುಂದಿನ ಪ್ರಶ್ನೆ ಹೋಗೋಣ. ದ ಪ್ರಪೋಸಲ್ ಫಾರ್ ಫ್ರೇಮಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬೈ ಅನ್ ಎಲೆಕ್ಟೆಡ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವಾಸ್ ಮೇಡ್ ಬೈ. ಚುನಾಯಿತರಿಂದ ಅಂದ್ರೆ ಈ ಚುನಾಯಿತ ಸಂವಿಧಾನಿಕ ಸಭೆಯಿಂದ ಭಾರತ ಸಂವಿಧಾನವನ್ನು ರೂಪಿಸುವ ಪ್ರಸ್ತಾವ ಯಾರು ಮಾಡಿದ್ದು? ಅಂದ್ರೆ ಒಂದು ಚುನಾಯಿತ ಒಂದು ಗುಂಪು ಇರಬೇಕು. ಆ ಚುನಾಯಿತ ಗುಂಪಿನಿಂದಲೇ ಏನಾಗಬೇಕು, ನಮ್ಮ ಸಂವಿಧಾನ ರಚನಾ ಸಭೆ ರೂಪುಗೊಳ್ಳಬೇಕು ಅಂತ ಹೇಳಿದಂತ ವಿಷಯ ಯಾವುದು? ಕಾನ್ಸೆಪ್ಟ್ ಅದು, ಆ ವಿಷಯವನ್ನು ತಂದೋರು ಯಾರು ಅನ್ನೋ ಪ್ರಶ್ನೆ ಇದೆ. ಹಾಗಾದ್ರೆ ಯಾವ್ದಿರ್ಬೋದು? ಸೈಮನ್ ಕಮಿಷನ್, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್, ಕ್ರಿಪ್ಸ್ ಮಿಷನ್, ಮತ್ತೆ ಬ್ರಿಟಿಷ್ ಕ್ಯಾಬಿನೆಟ್ ಡೆಲಿಗೇಷನ್. ಯಾವುದು ಈ ರೀತಿ ಒಂದು ವಿಚಾರವನ್ನ ಮಂಡಿಸುತ್ತೆ? ಓಕೆ, ಇಲ್ಲಿಯೂ ಕೂಡ ನೀವು ಡಿವೈಡ್ ಆಗಿದ್ದೀರಿ. ಬಿ ಮತ್ತೆ ಡಿ ನಡುವೆ ಡಿವೈಡ್ ಆಗಿದ್ದೀರಿ. ಆಕ್ಚುಲ್ ಆನ್ಸರ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಲ್ಲ, ಬ್ರಿಟಿಷ್ ಕ್ಯಾಬಿನೆಟ್ ಡೆಲಿಗೇಷನ್. ಈ ಬ್ರಿಟಿಷ್ ಕ್ಯಾಬಿನೆಟ್ ಡೆಲಿಗೇಷನ್, ಕ್ಯಾಬಿನೆಟ್ ಆಯೋಗ ಅಥವಾ ನಿಯೋಗ ಅಂತ ಏನ್ ಕರಿತೀವಲ್ಲ, ಇದು ಏನ್ ಮಾಡುತ್ತೆ, ಒಂದು ಚುನಾಯಿತರಿಂದ ಸಂವಿಧಾನ ರಚನೆ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬ್ರಿಟಿಷ್ ಭಾರತದಿಂದ ಕೆಲವರು ಚುನಾಯಿತರಾಗ್ತಾರೆ. ಹಾಗೆ ಭಾರತೀಯ ಸಂಸ್ಥಾನಗಳಿಂದ ಕೆಲವರು ಆಯ್ಕೆ ಆಗ್ತಾರೆ, ಕೆಲವರನ್ನ ಅವರು ನೇಮಕ ಮಾಡ್ಕೊಳ್ತಾರೆ. ಹೀಗೆ ಮಾಡೋದ್ರ ಮೂಲಕ ಏನಾಗುತ್ತೆ, ಒಂದು ಸದಸ್ಯರ ಒಂದು ಒಕ್ಕೂಟ ರಚನೆ ಆಗುತ್ತೆ. ಅವರು ಭಾರತದ ಸಂವಿಧಾನ ರಚನೆಗೆ ಕಾರ್ಯಕ್ಕೆ ಮುನ್ನುಡಿ ಇಡ್ತಾರೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. Who of the following has stated the constitution has not been set in a right mold of federalism? ಈ ಕೆಳಗಿನಲ್ಲಿ ಯಾವ ವ್ಯಕ್ತಿ ನಮ್ಮ ಫೆಡರಲಿಸಂ ಏನಿದೆ, ಒಕ್ಕೂಟ ವ್ಯವಸ್ಥೆ ಇದೆ, ಅದು ಸರಿಯಾಗಿ ಸೆಟಪ್ ಆಗಿಲ್ಲ ಅಂತ ಹೇಳಿದವರು ಯಾರು? ಡಿ ಬಸು, ಮುನ್ಷಿ, ಅಂಬೇಡ್ಕರ್, ಅಯ್ಯರ್. ಯಾರು ನಮ್ಮ ಸಂವಿಧಾನ ಏನಿದೆ ಅಲ್ಲಿ ಫೆಡರಲಿಸಂ ಏನಿದೆ, ಪ್ರಬಲ ಕೇಂದ್ರ ಸರ್ಕಾರ ಮತ್ತು ವೀಕ್ ರಾಜ್ಯ ಸರ್ಕಾರಗಳೆಲ್ಲ ಇದೆ, ಅದು ಸರಿಯಾದ ವ್ಯವಸ್ಥೆ ಅಲ್ಲ ಅಂತ ಹೇಳಿದಂತ ವ್ಯಕ್ತಿ ಯಾರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಿದೆ ಅಂತಂದ್ರೆ ಎ.ಕೆ. ಅಯ್ಯರ್. ಎ.ಕೆ. ಅಯ್ಯರ್ ಅವರು ಪೂರ್ಣ ರೂಪದಲ್ಲಿ ಇದನ್ನ ಪರಿಶೀಲನೆ ಮಾಡಿಸಿ ಏನ್ ಹೇಳ್ತಾರೆ, ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ನಾಟ್ ಬಿನ್ ಸೆಟ್ ಅಪ್ ಇನ್ ಅ ರೈಟ್ ಮೋಲ್ಡ್ ಅಂತ ಅವ್ರು ಹೇಳ್ತಾರೆ. ಸರಿಯಾದ ರೀತಿಯಲ್ಲಿ ನಮ್ಮ ಸಂವಿಧಾನ ರಚನೆ ಆಗಿಲ್ಲ ಅನ್ನುವಂತ ಮಾಹಿತಿಯನ್ನ, ಅದರಲ್ಲೂ ಕೂಡ ಒಕ್ಕೂಟ ವ್ಯವಸ್ಥೆ ಸರಿ ಇಲ್ಲ ಅನ್ನುವಂತ ವ್ಯವಸ್ಥೆನ ಅವರು ಹೇಳ್ತಾರೆ. ನಾವು ಕೆನಡಾ ಮಾದರಿಯಲ್ಲಿ ಇದನ್ನ ಮಾಡ್ತೀವಿ, ಕೆನಡಾ ಮಾದರಿ ಅಂತ. ಅಲ್ಲಿ ಕೆನಡಾದಲ್ಲೂ ಕೂಡ ಪ್ರಬಲವಾದಂತ ಕೇಂದ್ರ ಸರ್ಕಾರ, ವೀಕ್ ಆದಂತ ರಾಜ್ಯ ಸರ್ಕಾರಗಳ ಕಾನ್ಸೆಪ್ಟ್ ಇತ್ತು. ಅದೇ ಮಾದರಿಯಲ್ಲಿ ನಾವು ಕೂಡ ಇಲ್ಲಿ ತರ್ತೇವೆ. ಓಕೆ, ಮುಂದಿನದು ಯಾವುದು ಪ್ರಶ್ನೆ? ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಹೂ ಆಫ್ ದ ಫಾಲೋಯಿಂಗ್ ಮೂವ್ಡ್ ದ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಇನ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ?
ಕೆಳಗಿನಲ್ಲಿ ಯಾರು ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನ ಮಂಡಿಸಿದರು? ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ. ಬಿ ಆರ್ ಅಂಬೇಡ್ಕರ್, ನೆಹರೂಜಿ, ಪ್ರಸಾದ್ ಜಿ, ದೇಶ್ಮುಖ್ ಅಂತ ನಿಮ್ಮ ಆಪ್ಷನ್ಸ್ ಗಳೆಲ್ಲ ಇದೆ. ಓಕೆ, ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ವಸ್ತುನಿಷ್ಠ ನಿರ್ಣಯ ಅಂತ ನಾವು ಕರಿತೀವಿ. ಈ ವಸ್ತುನಿಷ್ಠ ನಿರ್ಣಯವನ್ನ ಯಾರು ಮಂಡಿಸಿದರು, ಯಾಕೆ ಮಂಡಿಸಿದರು ಅನ್ನುವಂತ ಒಂದು ಪ್ರಶ್ನೆ ನಿಮಗೆ ಉತ್ತರ ಏನಿರ್ಬೋದು? ಇದನ್ನ ಡಿಸೆಂಬರ್ 13, 1946 ಡಿಸೆಂಬರ್ 13, 1946 ಏನ್ ಮಾಡ್ತಾರೆ, ಈ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅನ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ ಈ ರೀತಿ ಒಂದು ಹೇಗೆ ಸಂವಿಧಾನ ರಚನೆ ಆಗ್ಬೇಕು, ಹೇಗೆ ಅದು ಕಾರ್ಯನಿರ್ವಹಣೆ ಮಾಡಬೇಕು ಅನ್ನೋದನ್ನ ಈ ಎಲ್ಲಾ ವಿಚಾರಗಳ ಮೇಲೆ ಆ ದಿನ ಒಪ್ಪಿಗೆ ಆಗತ್ತೆ. 1946 ಅವಾಗ ಈ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅನ್ನ ಮಂಡನೆ ಮಾಡಿದವರು ನೆಹರು ಅವರು. ಪಂಡಿತ್ ನೆಹರು ಅವ್ರು ಏನ್ ಮಾಡ್ತಾರೆ, ಒಂದು ವಸ್ತುನಿಷ್ಠ ನಿರ್ಣಯವನ್ನ ಅವ್ರೇನ್ ಮಾಡ್ತಾರೆ, ಅಲ್ಲಿ ಅಡಕ ಮಾಡ್ತಾರೆ. ಯಾಕಂದ್ರೆ ವಸ್ತುನಿಷ್ಠವಾಗಿ ನಾವು ಸಂವಿಧಾನ ರಚನೆಯನ್ನ ಮಾಡಬೇಕು. ಇಲ್ಲಿ ತರುವಂತೆ ಕಾಯ್ದೆಗಳು, ತಿದ್ದುಪಡಿಗಳು ಎಲ್ಲವೂ ಕೂಡ ವಸ್ತುನಿಷ್ಠವಾಗಿರಬೇಕು. ಒಬ್ಬರ ಆಯ್ಕೆಗೋಸ್ಕರ, ವ್ಯಕ್ತಿಗತ ಅಭಿಪ್ರಾಯಕ್ಕೋಸ್ಕರ ನಾವು ಇಲ್ಲಿ ತರಬಾರ್ದು ಅಂತ ಅವ್ರು ಏನ್ ಮಾಡ್ತಾರೆ, ಒಂದು ವಿಚಾರವನ್ನ ಮಂಡಿಸ್ತಾರೆ. ಡಿಸೆಂಬರ್ 13, 1943 Pandit Nehru, he brought this objective resolution into the constitution so that whatever the decisions comes out of that meeting, it should be on the objective end only. That was his intention. Next question. The number of members included in the constitution drafting committee was, ಎಷ್ಟು ಮೆಂಬರ್ಸ್ ಇದ್ರು ನೋಡಿ. The number of members included in the constitution drafting committee, ಈ ಸಂವಿಧಾನ ಕರಡು ರಚನಾ ಸಮಿತಿ ಏನಿತ್ತು, ಆ ಕರಡು ರಚನಾ ಸಮಿತಿಲಿ ಎಷ್ಟು ಜನ ಇದ್ರು ಅಂತ ಇಲ್ಲಿ ಪ್ರಶ್ನೆ ಇದೆ. ಎಷ್ಟು ಜನ ಇದ್ರು, ಇದನ್ನು ಕೂಡ ನಾನು ನಿಮಗೆ ಹೈಲೈಟ್ ಮಾಡಿ ಹೇಳಿದ್ದೇನೆ. ಆಮೇಲೆ ಯಾರೆಲ್ಲ ಅಭ್ಯರ್ಥಿಗಳು ಇದ್ರು ಅಂತಾನು ಕೂಡ ಅಲ್ಲಿಯೂ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಯಾರ್ಯಾರೆಲ್ಲ ಇದ್ರು, ಕೆ ಎಂ ಮುನ್ಷಿ ಇದ್ರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದರ ಏನಾಗಿದ್ರು, ಮುಖ್ಯಸ್ಥರಾಗಿದ್ರು ಅಂತ ಎಲ್ಲ ಮಾಹಿತಿಗಳನ್ನ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ. ಹೌದ್ರಾ? ಎಷ್ಟು ಜನ ಇದ್ರು ನಿಮ್ ಪ್ರಕಾರ? ಕಮಾನ್, ಇಲ್ಲಿ ಓಕೆ ಬಿ ಅಂತ ಹೇಳ್ತಾ ಇದ್ದೀರಾ. ಯಾಮ ರೈಟ್? ಬಿ ಅಂತ ಹೇಳ್ತಾ ಇದ್ದೀರಾ. ಬಿ, ಕೆಲವರು 11 ಅಂತ ಹೇಳ್ತಿದ್ದೀರಾ. ಆಕ್ಚುಲಿ ನೀವೆಲ್ಲ ನಾನು ಸಂವಿಧಾನ ರಚನೆ ಬಗ್ಗೆ ಹೇಳಿರುವಂತ ಇತ್ತೀಚಿನ ತರಗತಿಗಳು, ಒಂದು ವೀಕ್ ಎಗೋ ಹೇಳಿದ್ದೀನಿ. ಅದನ್ನ ಇಷ್ಟು ಬೇಗ ಮರ್ತಿದ್ದೀರಾ ಅನ್ನುವಂಥದ್ದು ವಿಷಾದನೀಯ. ವೆರಿ ಸಾರೋ ಥಿಂಗ್. ಏನಪ್ಪಾ ಅಂತಂದ್ರೆ ನೋಡಿ, ದೇರ್ ವರ್ 7 ಮೆಂಬರ್ಸ್ ಇದ್ರು, 7 ಜನ ಸದಸ್ಯರಿದ್ರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನಿದ್ರು, ಆ ಸಂವಿಧಾನ ರಚನಾ ಸಮಿತಿಯಲ್ಲಿ ಬರುವಂತಹ ಈ ಡ್ರಾಫ್ಟಿಂಗ್ ಕಮಿಟಿ ಅಂತಾರೆ. ಈ ಡ್ರಾಫ್ಟಿಂಗ್ ಕಮಿಟಿಗೆ ಅಂದ್ರೆ ಕರಡು ಸಮಿತಿ ಅಂತ ಕರೀತಾರೆ. ಕರಡು ಸಮಿತಿ. ಈ ಕರಡು ಸಮಿತಿಯ ಅಧ್ಯಕ್ಷತೆಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ದ ಪ್ರೆಸಿಡೆಂಟ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ. ಡ್ರಾಫ್ಟಿಂಗ್ ಕಮಿಟಿ ಪ್ರೆಸಿಡೆಂಟ್ ಯಾರಿದ್ರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಹಾಗೇನೆ ಇವ್ರಿಗೆ ಅಸಿಸ್ಟೆಂಟ್ ಆಗಿದ್ದವರು ಬಿ ಎನ್ ರಾವ್ ಅವರು. ಹಾಗೇನೆ ಇದರ ಟೀಮ್ ಅಲ್ಲಿ ಕೃಷ್ಣಸ್ವಾಮಿ ಅಯ್ಯರ್, ನೆನ್ಪಿಟ್ಕೊಳ್ಳಿ, ಕೃಷ್ಣಸ್ವಾಮಿ ಅಯ್ಯರ್ ಇವರಿದ್ರು. ಕೃಷ್ಣಸ್ವಾಮಿ ಅಯ್ಯರ್ ಇವರು ಆ ಕಮಿಟಿ ಮೆಂಬರ್ ಆಗಿದ್ರು. ಹಾಗೇನೆ ಎನ್ ಗೋಪಾಲಸ್ವಾಮಿ ವಾಸ್ ಆಲ್ಸೋ ದ ಮೆಂಬರ್ ಆಫ್ ದಟ್. ಹಾಗೇನೆ ಬಿ ಎಲ್ ಮಿಠರ್ ಏನಿದ್ರು, ಅವರು ಕೂಡ ಮೆಂಬರ್ ಆಗಿದ್ರು. ಹಾಗೇನೆ ಮೊಹಮ್ಮದ್ ಸಾದುಲ್ಲಾ ಆಲ್ಸೋ ದ ಮೆಂಬರ್ ಆಫ್ ದಟ್. ಹಾಗೇನೆ ಡಿ ಪಿ ಖೇತಾನ್ ಇವರು ಕೂಡ ಇದ್ರು, ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗರ್ನ ಹೇಳಿದೆ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಎನ್ ಗೋಪಾಲಸ್ವಾಮಿ, ಬಿ ಎಲ್ ಮಿತ್ತಲ್, ಎಂ ಡಿ ಸಾದುಲ್ಲಾ, ಡಿ ಪಿ ಖೇತಾನ್, ಹಾಗೇನೆ ಕೆ ಎಂ ಮುನ್ಷಿ,
ಇವರು ಈ ಟೀಮಲ್ಲಿ ಇದ್ರು. ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 1 2 3 4 5 6 7 ಕೃಷ್ಣಸ್ವಾಮಿ ಅಯ್ಯರ್, ಎನ್ ಗೋಪಾಲಸ್ವಾಮಿ, ಬಿ ಎಲ್ ಮಿತ್ತರ್, ಎಂ ಡಿ ಸಾದುಲ್ಲಾ, ಡಿ ಪಿ ಕೇತಾನ್, ಕೆ ಎಂ ಮುನ್ಷಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರು ಇದ್ರು. ಇದು ಕೂಡ ಇದರ ಫಸ್ಟ್ ಮೀಟಿಂಗ್ ಆಗಿದ್ದು. ದ ಫಸ್ಟ್ ಮೀಟಿಂಗ್ 30th ನೆನ್ಪಿಟ್ಕೊಡ್ರಿ, 30th ಆಗಸ್ಟ್ 1947 ಇದೇನಾಗುತ್ತೋ ಇದ್ರ ಫಸ್ಟ್ ಮೀಟಿಂಗ್ ಬರುತ್ತೆ. 1947 30th ಆಗಸ್ಟ್ 1947 ಅಲ್ಲಿ ಇದರ ಫಸ್ಟ್ ಮೀಟಿಂಗ್ ವಾಸ್ ಹೆಲ್ಡ್. ಯಾವ್ದ್ರದ್ದು ಡ್ರಾಫ್ಟಿಂಗ್ ಕಮಿಟಿದ ಫಸ್ಟ್ ಮೀಟಿಂಗ್ ವಾಸ್ ಹೆಲ್ಡ್ ಆನ್ 30th ಆಗಸ್ಟ್ 1947 ನೆನ್ಪಿಟ್ಕೋಬೇಕು. ಆನಂತರ ಇದನ್ನ ಕಂಪ್ಲೀಟ್ ಡ್ರಾಫ್ಟಿಂಗ್ ಕಮಿಟಿ ಏನಾಯ್ತು, ಇದರ ಸ್ಕ್ರೂಟಿನಿ ಶುರು ಮಾಡಿದವರು ಬಿ ಎನ್ ರಾವ್. ಬಿ ಎನ್ ರಾವ್ ವಾಸ್ ದ ಅಡ್ವೈಸರ್. ಬಿ ಎನ್ ರಾವ್ ಏನಾಗಿದ್ರು, ಅದರ ಅಡ್ವೈಸರ್ ಆಗಿದ್ರು. ಅವ್ರ ಕಮಿಟಿ ಮೆಂಬರ್ಸ್ ಅಲ್ಲಿ ಅವ್ರು ಕೌಂಟ್ ಮಾಡಲ್ಲ. ಈ ವಾಸ್ ದ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್. ಈಸ್ ದ ಅಡ್ವೈಸರ್, ಒಂದು ಅದರ ಅಡ್ವೈಸರ್, ಸಲಹಾ ಸಮಿತಿಯಲ್ಲಿ ಇದ್ರು. ನೆನಪಿಟ್ಕೋಬೇಕು. ಹೀಗೆ ಇದೆಲ್ಲ ವಿಚಾರಗಳಿದೆ. ನೀವು ಬಹಳಷ್ಟು ಜನ ತಪ್ಪಾಗಿ ಉತ್ತರ ಮಾಡಿದ್ರಿ, ನೋ ಪ್ರಾಬ್ಲಮ್. 166 ಸಿಟ್ಟಿಂಗ್ಸ್ ಆಗತ್ತೆ, ಸಾಕಷ್ಟು ವಿಚಾರಗಳು ಆಗತ್ತೆ ಇದರಲ್ಲಿ. 7 ಅಂತ ಈಗ ಆನ್ಸರ್ ಮಾಡ್ತಾ ಇದ್ರ, ನಥಿಂಗ್ ಟು ಡೂ ನಾವು. ಹಾಗೆ ನೆಕ್ಸ್ಟ್ ಕ್ವಶನ್, ಡ್ರಾಫ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಪ್ರಿಪೇರ್ಡ್ ಬೈ. ಭಾರತೀಯ ಸಂವಿಧಾನ ಕರಡನ್ನು ಸಿದ್ಧಪಡಿಸಿದವರು ಸರ್ ಬಿ ಎನ್ ರಾವ್, ಸಲಹೆಗಾರರು. ಸರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಚೇರ್ಮನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಬಿ ಆರ್ ಅಂಬೇಡ್ಕರ್, ಯೂನಿಯನ್ ಲಾ ಮಿನಿಸ್ಟರ್. ನೆಹರೂಜಿ, ಪ್ರೈಮ್ ಮಿನಿಸ್ಟರ್. ಇದರಲ್ಲಿ ಯಾವುದು ಸರಿಯಾದ ಆನ್ಸರ್? ಏಳು ಜನ ಬಿಟ್ಟು ಅಂತ ಹಾಕಿದೀನ ಮಾಗೆ. ಏನಿದೆ ನೋಡ್ರಿ, ಅದಕ್ಕೆ ಹೇಳೋದು, ದ ನಂಬರ್ ಆಫ್ ಮೆಂಬರ್ಸ್ ಇನ್ಕ್ಲೂಡೆಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಎಲ್ಲಿದೆಪ್ಪ? ನಾನು ಗೀತಾ ವರ್ಣವರೇ ಸರ್, ಹಂಗಾದ್ರೆ ಕರಡು ಸಮಿತಿಯ ಸದಸ್ಯರು ಕೇಳ್ಬೇಕಾಗಿತ್ತಲ್ಲ ನೀವು 7 ಜನ ಬಿಟ್ಟು ಇನ್ನು ಪ್ರಮುಖ ಎಲ್ಲಿ ಕೇಳಿದೀನಿ? ನನ್ನ ಕಣ್ಣುಗಳು ನನಗೆ ಚೆನ್ನಾಗಿದೆ. ಇಲ್ಲೇ ನಿಮ್ ಕಣ್ಣೆದ್ರಿಗೆ ಇದೆ ಪ್ರಶ್ನೆ ಇದೆ. ಈಗ ಹೇಳಮ್ಮ ಗೀತಾ, ನಾನು ಏನ್ ಕೇಳ್ದೆ ನೀನು ಉತ್ತರ ಮಾಡಿದೆ. ನೋಡಿ, ಯಾವಾಗಾದ್ರೂ ಒಂದು ಕಾಮೆಂಟ್ ಪಾಸ್ ಮಾಡೋ ಮೊದಲು ಬಹಳ ಹುಷಾರಾಗಿರ್ಬೇಕು. ನಿಮ್ ಕಣ್ಣಿಂದ ದೋಷ ಆಗಿತ್ತಂತಂದ್ರೆ ನೋಡಿ, ಇಲ್ಲಿ ಪ್ರಶ್ನೆ ಇಲ್ಲಿದೆ. ಈ ಪ್ರಶ್ನೆಯಲ್ಲಿ ನಾನು ಬಿಟ್ಟು ಅನ್ನೋ ಪದ ಎಲ್ಲಿದೆ ನೀವು ಹೇಳಿ. ಸಂವಿಧಾನ ರಚನಾ ಸಮಿತಿಯಲ್ಲಿ ಒಳಗೊಂಡಿರುವ ಸದಸ್ಯರ ಸಂಖ್ಯೆ, ರಚನಾ ಸಮಿತಿ, ಅದಕ್ಕಿಂತ ನಾನು ಇಲ್ಲಿ ನಿಮಗೆ ಡ್ರಾಫ್ಟಿಂಗ್ ಕಮಿಟಿ ಅಂತ ಹೇಳಿದ್ದೀನಿ, ಇಲ್ಲಿ ಕರಡು ಸಮಿತಿ ಅಂತ ಹೇಳಿದ್ದೀನಿ. ಬಿಟ್ಟು ಎಲ್ಲಿ ಬಂತಮ್ಮ? ಬೇಗ ಆನ್ಸರ್ ಮಾಡಮ್ಮ, ನಾನು ಆನ್ಸರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಕನ್ನಡದಲ್ಲಿ ಡ್ರಾಫ್ಟಿಂಗ್, ಕನ್ನಡದಲ್ಲಿ ಇಲ್ಲಮ್ಮ, ಅದಕ್ಕೆ ನಿಮಗೆ 2 ವರ್ಷನ್ ಕೊಡ್ತಾರೆ. ಎಕ್ಸಾಮ್ ಅಲ್ಲೂ ಕೂಡ ಏನ್ ಮಾಡ್ತಾರೆ, 2 ವರ್ಷನ್ ಕೊಡ್ತಾರೆ. 2 ವರ್ಷನ್ ಕೊಡ್ತಾರೆ. ತಾವು ಕೊನೆಗೆ ನೀವು ಇಂಗ್ಲಿಷ್ ವರ್ಷನ್ ಅನ್ನ ರೆಫರ್ ಮಾಡ್ಲಿ ಅಂತಾನೆ ಕೊಡ್ತಾರೆ. ನಿಮ್ಗೆ ಇಂಗ್ಲಿಷ್ ಬರೋಲ್ಲ ಅಂತ ಅವರು ಕನ್ಸಿಡರ್ ಮಾಡಲ್ಲ. ನೀವೆಲ್ಲ ಡಿಗ್ರಿ ಕಂಪ್ಲೀಟ್ BA BEd ಆಗಿರುವಂತ ಟೀಚರ್ಸ್, ಬೇಸಿಕ್ ಇಂಗ್ಲಿಷ್ ಅಂತೂ ಬರಬೇಕು. ನೀವು ಕನ್ನಡ ಟೀಚರ್ ಆಗಿರ್ಲಿ, ಸೈನ್ಸ್ ಆಗಿರ್ಲಿ, ಮ್ಯಾಥ್ಸ್ ಆಗಿರ್ಲಿ. ಓಕೆ ಬಿಡಮ್ಮ ಸರ್, ನಾನು ಹಾಗೆಲ್ಲ ಕೇಳಿದ್ದು ಕೇಳೋದು ತಪ್ಪಾಗಲ್ಲ ಬೇಟ, ತಪ್ಪಾಗಿದ್ದಲ್ಲ. ಸ್ವಲ್ಪ ಈಗ ನೀವು ಯಾವುದೇ ಕಮೆಂಟ್ ಹಾಕುವಾಗ ಯಾರೇ ಒಬ್ಬರಲ್ಲ, ಪ್ರತಿಯೊಬ್ಬರು ಕೂಡ ಒಂದಲ್ಲ 2 ಟೈಮ್ ಪರಿಶೀಲನೆ ಒಳಪಡಿಸ್ಬೇಕು. ಮೇಲ್ಗಡೆ ಇದೆ ಸ್ವಲ್ಪ ವಿಡಿಯೋನ ಸ್ವಲ್ಪ ಹಿಂತಳಿಸಿ, ಹೌದಲ್ಲ ಮತ್ತೇನು ಹೇಳ್ತು, ಇದು ಯಾಕೆ ಹಿಂಗಾಯ್ತು ವಿಚಾರಿಸ್ಬೇಕು. ಯಾಕಂದ್ರೆ ನಾವು ಮಾಡೋ ತಪ್ಪುಗಳು ಏನಾಗಬಾರ್ದು. ಇರ್ಲಿ ಪರವಾಗಿಲ್ಲ ಬಿಡ, ನೀವು ಏನಂದ್ರು ನಮ್ಗೇನಾಗಿಲ್ಲಮ್ಮ. ಯಾಕಂದ್ರೆ ಈ ಕಲಿಕೆ ಇದು ನಮಗೂ ನಿಮ್ಗೆ ಎಲ್ಲರೂ ಕಲಿಕೆ ಆಗತ್ತೆ. ಏನಂತ ದೊಡ್ಡ ವಿಚಾರ ಏನಿಲ್ಲ. ನೀವು ಕೇಳಬಾರ್ದೇನು ಕೇಳಿಲ್ಲ, ಬಿಟ್ಟಾಕಿ. ಸ್ವಲ್ಪ ನಾನು ಹೇಳೋ ವಿಚಾರ ಸ್ವಲ್ಪ ಗಂಭೀರವಾಗಿ ಮಾತಾಡ್ತಾ ಇರ್ತೀನಿ, ಹಾಗಾಗಿ ನನ್ನ ತುಂಬಾ ಸೀರಿಯಸ್ ತಗೊಳಕ್ ಹೋಗ್ಬೇಡಿ. ಯಾವ ಸರಿಯಾದ ಉತ್ತರ ನೋಡಿ, ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ನೋಡಿ, ಭಾರತ ಸಂವಿಧಾನ ಕರಡು ಸಿದ್ಧಪಡಿಸಿದವರು ಅಂತ. ಯೂಶಲಿ ಆ ಕರಡು ಸಿದ್ಧಪಡಿಸಿದವರು ಯಾರು ಅಂತಂದ್ರೆ ನಾವು ಬಿ ಎನ್ ರಾವ್ ಅವ್ರನ್ನ ಹೇಳ್ತೀವಿ. ಇವರು ಅಧ್ಯಕ್ಷರಾಗಿದ್ರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನಾಗಿದ್ರು, ಅದರ ಅಧ್ಯಕ್ಷರಾಗಿದ್ರು. ಆದ್ರೆ ಕರಡು ಪ್ರತಿ ಏನಿದೆ ಅದರ ರಚನೆಯಲ್ಲಿ ಅವರ ಅಡ್ವೈಸರ್ ಆಗಿರುವಂತಹ ಇವರ ಪಾತ್ರ ಅತ್ಯಂತ ದೊಡ್ಡದು. ಆದ್ರೆ ಯಾರೇ ಕೆಲಸ ಮಾಡಿರ್ಲಿ, ಯಾವಾಗ್ಲೂ ಕ್ರೆಡಿಟ್ ಹೋಗುತ್ತೆ ಅದರ ಅಧ್ಯಕ್ಷರಿಗೆ. ಈ ಅಧ್ಯಕ್ಷರ ಗೈಡೆನ್ಸ್ ಅಂಡರ್ ಅಲ್ಲಿ ಬಿ ಎನ್ ರಾವ್ ಅವರು ಏನ್ ಮಾಡ್ತಾರೆ,
ಈ ಭಾರತ ಸಂವಿಧಾನ ಕರಡನ್ನ ಸಿದ್ಧಪಡಿಸ್ತಾರೆ. ಹಾಗಾಗಿ ಅವ್ರಿಗೆ ಅದು ಕ್ರೆಡಿಟ್ ಹೋಗುತ್ತೆ. ಗೊತ್ತಾಯ್ತಲ್ಲ? ಈಗ ಮುಂದೆ ಹೋಗೋಣ. ಈ ಕೆಳಗಿನವುಗಳನ್ನ ಪರಿಗಣಿಸಿ. ಯಾವುದೇ ನಾನು ಏನೇ ಓದಿದ್ರು ಕೂಡ ನೀವು ಎರಡೂ ಕೂಡ ನೀವೇನ್ ಮಾಡಿ ತರ್ಕಕ್ಕೊಳಪಡಿಸಿ ಹಿಂದೂ, ಮುಸ್ಲಿಂ, ಸಿಖ್ ಮತ್ತು ಕ್ರಿಶ್ಚಿಯನ್ ಎಂಬ 4 ಘಟಕಗಳಿಂದ ಆಯ್ಕೆ ಮಾಡಬೇಕಾಗಿತ್ತು ಸಂವಿಧಾನ ಸಂಯೋಜನೆಯನ್ನ. ಅಂದ್ರೆ ನಮ್ಮ ಸಂವಿಧಾನ ರೆಪ್ರೆಸೆಂಟೇಟಿವ್ಸ್ ವರ್ ಟು ಬಿ ಎಲೆಕ್ಟೆಡ್ ಫ್ರಮ್ 4 ಕಾನ್ಸ್ಟಿಟ್ಯೂಯೆಂಟ್ಸ್: ಹಿಂದೂ, ಮುಸ್ಲಿಂ, ಸಿಖ್ ಮತ್ತು ಕ್ರಿಶ್ಚಿಯನ್. ದ ಕಾಂಪೋಸಿಷನ್ ಆಫ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ನಮಗೆ ಸಂವಿಧಾನ ರಚನಾ ಸಮಿತಿ ಏನಿದೆ ಈ 4 ವರ್ಗಗಳಿಂದ ಜನಗಳನ್ನ ತಗೋಬೇಕಾಗಿತ್ತು ಅನ್ನುವಂತ ಒಂದು ಅಂಶ. ಎರಡನೇ ಅಂಶ, ದ ಚೇರ್ಮನ್ ಆಫ್ ದ ಯೂನಿಯನ್ ಕಾನ್ಸ್ಟಿಟ್ಯೂಂಟ್ ಕಮಿಟಿ ವಾಸ್ ಸರ್ದಾರ್ ವಲ್ಲಭಾಯ್ ಪಟೇಲ್. ಅಂದ್ರೆ ಸಂವಿಧಾನ ರಚನೆಗೆ ಸಂಬಂಧಪಟ್ಟಂತ ಕೆಲವು ಹೇಳಿಕೆಗಳಿದೆ. ಈ ಹೇಳಿಕೆಯಲ್ಲಿ ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ ಅನ್ನೋದನ್ನ ನೀವು ಕನ್ಸಿಡರ್ ಮಾಡಬೇಕು. ಒಂದೊಂದೇ ನೋಡಿ. ಕೇಂದ್ರ ಸಂವಿಧಾನ ಸಮಿತಿ ಏನಿದೆ ಅದರ ಅಧ್ಯಕ್ಷತೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಹಾಗೇನೆ ದ ಟೋಟಲ್ ಸ್ಟ್ರೆಂತ್ ಆಫ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ 389. ಒಟ್ಟು ಸಂವಿಧಾನ ಸಭೆಯ ಒಟ್ಟು ಬಲ ಎಷ್ಟಿತ್ತು? 389. ಡ್ರಾಫ್ಟಿಂಗ್ ಕಮಿಟಿ ಅಂಡರ್ ದ ಚೇರ್ಮನ್ ಆಫ್ ಡಾಕ್ಟರ್ BR ಅಂಬೇಡ್ಕರ್ ಕನ್ಸಿಸ್ಟೆಡ್ 8 ಮೆಂಬರ್ಸ್. 8 ಮೆಂಬರ್ಸ್ ಇದ್ರು ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಅಂತ ಇದೆ. ಈಗ 4 ಹೇಳಿಕೆಗಳು ಇದೆ. 4 ಹೇಳಿಕೆಗಳನ್ನು ನೀವು ಏನ್ ಮಾಡಬೇಕು? ಸಂಪೂರ್ಣವಾಗಿ ಕನ್ಸಿಡರ್ ಮಾಡಿ ಉತ್ತರಕ್ಕೆ ಬರಬೇಕಾಗತ್ತೆ. ಇನ್ನು ಉತ್ತರಗಳನ್ನ ನನ್ನ ಆಪ್ಷನ್ಸ್ ಅನ್ನ ಕೊಟ್ಟಿರಲಿಲ್ಲ. ಈಗ ಇಲ್ಲಿ ಕೊಟ್ಟಿರುವಂತಹ ಇದರಲ್ಲಿ ಹೇಳಿಕೆಯಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್. ಇವುಗಳಲ್ಲಿ ಯಾವುದು ಕರೆಕ್ಟ್? 4 ಕರೆಕ್ಟಾ ಅಥವಾ 1 ಮತ್ತು 2 ಮತ್ತು 4 ಮಾತ್ರ ಕರೆಕ್ಟಾ? ಥರ್ಡ್ ಓನ್ಲಿ 1 ಕರೆಕ್ಟ್ ಇದೆ ಅಂತ ಇಲ್ಲೆಲ್ಲ ಹೇಳಿಕೆಗಳಿದೆ. ಏನಾಗುತ್ತೆ ನೀವು ಹೇಳಿ. ನೋಡಿ, ಒಂದು ಈ ಮೇಲಿನ ಹೇಳಿಕೆಗಳಿಗೆ ನೀವೆಲ್ಲ ಕನ್ಸಿಡರ್, ಇಂಥ ಪ್ರಶ್ನೆಗಳೇ ಕೇಳ್ತಾರೆ, ಸಮಗ್ರವಾದ ಉತ್ತರ ಬರೋ ಹಾಗೆ ಕೇಳ್ತಾರೆ. ಹೋಲ್ಬಿಡಮ್ಮ. ಅಕ್ಷರ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸರ್ ಕನ್ನಡದಲ್ಲಿ ನೋಡಿ ಮೇಡಮ್. ಸರ್ ವಿಡಿಯೋ ಕ್ಲಿಯರ್ ಕಾಣ್ತಿಲ್ಲ. ವಿಡಿಯೋ ಕ್ಲಿಯರ್ ಕಾಣ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಕ್ವಾಲಿಟಿ ಹೈ ಇರುತ್ತೆ, ವಿಡಿಯೋ ಕ್ಲಿಯರ್ ಇಲ್ಲ. ಸರ್ ಕ್ವಾಲಿಟಿ ಹೈ ಇರುತ್ತೆ. ನೀವೇನ್ ಮಾಡ್ಕೋಬೇಕು? ಇಲ್ಲಿ ವಿಡಿಯೋ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ನಿಮ್ಮ ಈ ವಿಡಿಯೋನ ನೀವು ಮೂಲೆಯಲ್ಲಿ ನೋಡಿ. ಈಗ ಕೇಳ್ತಿದ್ರಿ ಎಲ್ಲರೂ, ಒಂದು 300 ಜನ ಇದ್ದೀರಿ. ಪ್ರತಿಯೊಬ್ಬರು ಇಲ್ಲಿ ಮೂಲೆಯಲ್ಲಿ ವಿಡಿಯೋ ಏನಿದೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಹೈ ಅಡ್ವಾನ್ಸಿಗೆ ಹೋಗ್ಬೇಕು. ಅಡ್ವಾನ್ಸಿಗೆ ಹೋಗಿ 1080 ಇಟ್ಕೊಳ್ಳಿ. ಸೂಪರ್ ಆಗಿ ಕ್ಲಾರಿಟಿ ಬರುತ್ತೆ. ಯಾಕಂದ್ರೆ ನಾವು ಔಟ್ಡೇಟೆಡ್ ಲ್ಯಾಪ್ಟಾಪ್ಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ಫುಲ್ 4K ರೆಸೊಲ್ಯೂಷನ್ ಇರುವಂತಹ ವಿಡಿಯೋ ಕಂಟೆಂಟ್ ಅನ್ನು ತರ್ತಾ ಇದ್ದೀವಿ. ನಿಮ್ಮ ಮೊಬೈಲ್ಗಳು ಅಲ್ಲಿ ಆ ಸೆಟ್ಟಿಂಗ್ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳಿ. ಇಲ್ಲಿ ನೀವು ಕೆಲವು ಮೊಬೈಲ್ 720p ಇದೆ ಅಂದ್ರೆ ಇದು ಫುಲ್ HD ವಿಡಿಯೋ ಅಲ್ಲ, 1080p ಇರಬೇಕು. ಇದು HD, ಆದ್ರೆ ಇದು ಕೂಡ ಫುಲ್ HD ಅಲ್ಲ. ಇದ್ರ ನಂತರ ಇನ್ನೊಂದು ವರ್ಷನ್ ಬರುತ್ತೆ. ಆ ವರ್ಷನ್ದು ನಮ್ಮದಲ್ಲಿ ಇರೋದು 4K ರೆಸೊಲ್ಯೂಷನ್ ವಿಡಿಯೋಸ್ ನಾವು ಕಳಿಸೋದು. ನಿಮ್ಮ ಮೊಬೈಲ್ ಅಲ್ಲಿ ನೀವು ಸೆಟ್ ಮಾಡ್ಕೊಳ್ಳಿ ಪಿಂಕು. ಹಾಗಾಗಿ ಮಾಡ್ಕೊಳ್ಳಿ, ಎಲ್ಲರೂ ಮಾಡ್ಕೊಳ್ಳಿ, ಬರುತ್ತೆ ನೋಡಿ. ಇಲ್ಲಿ ಎಲ್ಲರೂ ಕೂಡ ಆನ್ಸರ್ ಹೇಳ್ತಾ ಇದ್ರೆ, ಆದ್ರೆ ಪಕ್ಕಾ ಆನ್ಸರ್ ಹೇಳ್ತಾ ಇಲ್ಲ. ರೈಟ್ ಆನ್ಸರ್ ಆಪ್ಷನ್ ನಂಬರ್ 3. ಇಲ್ಲಿ ಕೊಟ್ಟಿರೋ ಹೇಳಿಕೆಯಲ್ಲಿ 1 ಮಾತ್ರ ಸರಿ. ಏನ್ ಸರ್ 1 ಸರಿ ಹೇಗೆ ಹೇಳ್ತೀರಾ ಅಂತ ಏನಿದೆ? ಆಪ್ಷನ್ ನಂಬರ್ 3 ಏನಿದೆ ಅದೊಂದು 389 ಸಂಖ್ಯಾಬಲ ಏನಿತ್ತು? 389 ಇತ್ತು. 389 ಸಂಖ್ಯಾಬಲ ಇತ್ತು. ಓಕೆ. ಡಾಕ್ಟರ್ ಅಂಬೇಡ್ಕರ್ ಸಮಿತಿಯಲ್ಲಿ 7 ಜನ ಸದಸ್ಯರು ಇದ್ರು, 8 ಅಲ್ಲ. ಹಾಗಾಗಿ ಈ ಹೇಳಿಕೆ ಡಮಾರ್. ಹೌದ್ರಾ? ಹಾಗೇನೆ ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು? ನೆಹರೂಜಿ ಇದ್ರು. ಗೊತ್ತಾಯ್ತಲ್ಲ? ನೆಹರೂಜಿ ಇದ್ರು. ಹಾಗೇನೆ ಈ ಏನು ಆಯ್ಕೆಗೊಂಡು ಬರ್ತಾರಲ್ಲ ಬ್ರಿಟಿಷ್ ಪ್ರಾಂತ್ಯಕ್ಕೆ ಕೆಲವು ಏನ್ ಮಾಡಿದ್ರು? ಕೆಲವು ಸಮುದಾಯಕ್ಕೆ ಒತ್ತು ಕೊಟ್ಟಿದ್ರು. ಅದರಲ್ಲಿ ಅವರು ಒತ್ತು ಕೊಟ್ಟಿದ್ದು ಮುಸ್ಲಿಂ, ಸಿಖ್. ನೋಡಿ, ಮುಸ್ಲಿಂ, ಸಿಖ್ ಮತ್ತು ಸಾಮಾನ್ಯ ಅಂತ. ಮುಸ್ಲಿಂ ಇತ್ತು, ಸಿಖ್ ಇತ್ತು, ಮತ್ತೆ ಸಾಮಾನ್ಯ ಅಂತ ಮಾಡಿದ್ರು. ಅವ್ರು ಹಿಂದೂ ಅಂತ ಪದವನ್ನು ಅವ್ರು ಬಳಕೆ ಮಾಡಿರ್ಲಿಲ್ಲ. ನೋಡಿ ಎಂತ ಕೆಲಸ ಅವ್ರು ಮಾಡಿದ್ರು. ಈ ಇತರೆ ಒಳಗೆ ಮುಸ್ಲಿಂ ಮತ್ತು ಸಿಖ್ರನ್ನ ಬಿಟ್ಟು ಉಳಿದವರೆಲ್ಲ ಇದರಲ್ಲಿ ಬರ್ತಾ ಇದ್ರು, ಸಾಮಾನ್ಯದಲ್ಲಿ ಬರ್ತಾ ಇದ್ರು. ಸಾಮಾನ್ಯದಲ್ಲಿ
ಮುಸ್ಲಿಂ ಮತ್ತು ಸಿಖ್ರನ್ನು ಹೊರತುಪಡಿಸಿ ಎಲ್ಲರನ್ನು ಕೂಡ ಸಾಮಾನ್ಯದಲ್ಲಿ ಅವ್ರು ಸೇರಿಸ್ಬಿಟ್ಟಿದ್ರು. ಕ್ರಿಶ್ಚಿಯನ್ರು ಬರ್ತಾ ಇದ್ರು, ಹಿಂದೂಗಳು ಬರ್ತಾ ಇದ್ರು, ಎಲ್ಲರೂ ಕೂಡ ಸಾಮಾನ್ಯದಲ್ಲಿ ಬರ್ತಾ ಇದ್ರು. ಈ ರೀತಿ ಅವರು ಮಾಡಿದ್ರು. ಇರ್ಲಿ, ಗೊತ್ತಾಯ್ತಲ್ಲ. ಇವೆಲ್ಲ ಹೇಳಿಕೆಗಳನ್ನು ತಾವು ಪರಿಗಣಿಸೋದಾದ್ರೆ ಒಂದು ಮಾತ್ರ ಸಂವಿಧಾನ ಸಭೆಯ ಒಟ್ಟು ಬಲ ಅದೊಂದೇ ಸರಿ ಇದೆ. ಹಾಗಾಗಿ ಅದು ಆನ್ಸರ್ ಆಗುತ್ತೆ. ಗೊತ್ತಾಯ್ತಲ್ಲ ನಿಮಗೆ. ಈಗ ಮುಂದೆ ಹೋಗೋಣ. ಈಗ ಮತ್ತೊಂದು ಅಂತದೇ ಒಂದು ಕಂಪ್ಲೀಟ್ ಪಿಕ್ಚರ್ ಕೊಡಂಥದ್ದು. ಭಾರತದಲ್ಲಿ ಬ್ರಿಟಿಷರು ಪರಿಚಯಿಸಿದ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಜುಡಿಷಿಯಲ್ ಸಿಸ್ಟಮ್ ಇಂಟ್ರೊಡ್ಯೂಸ್ಡ್ ಬೈ ದ ಬ್ರಿಟಿಷ್. ಬ್ರಿಟಿಷ್ ಏನ್ ಮಾಡಿದ್ರು ನೋಡ್ಕೊಳ್ಳಿ. ಇಟ್ ಈಸ್ ಜುಡಿಷಿಯಲಿ ಯೂನಿಫೈಡ್ ಇಂಡಿಯಾ. ನ್ಯಾಯಾಂಗ ಏನ್ ಮಾಡಿತ್ತು, ಇಡೀ ಭಾರತವನ್ನ ಏನ್ ಮಾಡಿತ್ತು, ಒಗ್ಗೂಡಿಸಿತ್ತು. ಬ್ರಿಟಿಷ್ ಎಸ್ಟಾಬ್ಲಿಷ್ಡ್ a new system of law through the process of enactment and relevant interpretation of the customary law. ಬ್ರಿಟಿಷ್ ಎಸ್ಟಾಬ್ಲಿಷ್ಡ್ ನ್ಯೂ ಸಿಸ್ಟಮ್, ಒಂದು ಹೊಸ ಪದ್ಧತಿಯನ್ನ, ಕಾನೂನು ಪದ್ಧತಿಯನ್ನ ಜಾರಿ ತಂದಿದ್ರು. ಹೌದಾ, ಬ್ರಿಟಿಷರು ಹೊಸ ಕಾನೂನು ಪದ್ಧತಿಯನ್ನ ಜಾರಿ ತಂದಿದ್ರು. ಏನು ಇರುವಂತ ನಿಯಮಗಳನ್ನ ಅವ್ರು ವ್ಯಾಖ್ಯಾನಿಸಿ ಅದಕ್ಕೆ ಸರಿಯಾದ ಸಂಬಂಧಪಟ್ಟಂತಹ ಎಲ್ಲ ಇಂಟರ್ಪ್ರಿಟೇಷನ್ ಅಂತ ಏನ್ ಕರಿತೀವಲ್ಲ ಅದ್ರ ಕೊಡೋದ್ರ ಮೂಲಕ in general the British tended to avoid customary laws of India. ಸಾಮಾನ್ಯವಾಗಿ ಬ್ರಿಟಿಷರು ಭಾರತದ ಸಾಂಪ್ರದಾಯಿಕ ಕಾನೂನುಗಳನ್ನ ತಪ್ಪಿಸಲು ಏನ್ ಮಾಡ್ತಾ ಇದ್ರು, ಅವಕಾಶವನ್ನು ಹುಡುಕ್ತಾ ಇದ್ರು ಅಂತ ಇಲ್ಲಿ ಹೀಗಿದೆ. ಈ ಹೇಳಿಕೆಯನ್ನ ನೀವು ಪರಿಗಣಿಸಿ ಇದರಲ್ಲಿ ಯಾವುದು ಸೂಕ್ತವಾಗಿದೆ ಅನ್ನೋದನ್ನ ನೀವು ಗುರುತಿಸಬೇಕು. ನೋಡು, ಏನ್ ಮಾಡ್ತು, ನ್ಯಾಯಾಂಗ ವ್ಯವಸ್ಥೆಯ ಮೂಲಕ ಇಡೀ ಭಾರತವನ್ನ ಅವರು ಏಕೀಕರಣ ಮಾಡಿದ್ರು, ಯೂನಿಫೈಡ್ ಅನ್ನೋದು ಒಂದು ಹೇಳಿಕೆ. ಬ್ರಿಟಿಷರು ತಂದಂತ ನ್ಯಾಯಾಂಗ ವ್ಯವಸ್ಥೆ ಹೊಸದಾಗಿತ್ತು. ನಮ್ಮ ದೇಶದಲ್ಲಿ ಮೊದಲಿಂದಲೂ ಈ ನ್ಯಾಯಾಂಗ ವ್ಯವಸ್ಥೆ ಇರಲಿಲ್ಲ, ಹೊಸದಾಗಿತ್ತು. ಅದನ್ನ ಅವರು ಆಗ ಪ್ರಚಲಿತದಲ್ಲಿದ್ದಂತ ಕಾಯ್ದೆ ಕಾನೂನುಗಳನ್ನ ಅವುಗಳ ವ್ಯಾಖ್ಯಾನಗಳನ್ನ ಮಾಡೋದ್ರ ಮೂಲಕ, ಅವುಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡೋದ್ರ ಮೂಲಕ ಈ ಹೊಸ ವ್ಯವಸ್ಥೆನ ಅವ್ರು ತಂದಿದ್ರು. ಕೊನೆಯದೇ ಅವರು ನಮ್ಮಲ್ಲಿ ಇದ್ದಂತಹ ಕಾಯ್ದೆಗಳನ್ನ ನಿರ್ಲಕ್ಷ್ಯ ಮಾಡಿದ್ರು ಅಂತ ಒಂದು ಹೇಳಿಕೆ ಇದೆ. ಈ ಹೇಳಿಕೆಯಲ್ಲಿ ಯಾವ ಹೇಳಿಕೆಗಳು ಉತ್ತಮವಾಗಿವೆ? ಇಲ್ಲಿದೆ 1 and 2 only, 2 and 3 only, 1 and 3 only, 1, 2, 3 only ಅಂತ ಇಲ್ಲಿದೆ. ಹಾಗಾದ್ರೆ ನೀವು ಏನ್ ಮಾಡ್ತೀರಿ? ಸರ್ ಓಕೆ ಸರ್, ನಾವು ಇಟ್ ಇಸ್ ಕ್ಲಿಯರ್. ಜಟ್ಟಪ್ಪ ಕೂಡ ಓಕೆ, ಎಲ್ಲರೂ ಬಿ ಅಂತ ಇದ್ರೆ ಆಕ್ಚುಲಿ 1 and 2 ಇದು ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಯಾಕೆ ಅಂದ್ರೆ ಬ್ರಿಟಿಷರು ತಂದಂತ ಒಂದು ವ್ಯವಸ್ಥೆ ಇಡೀ ಇಂಡಿಯಾಕ್ಕೆ ಅವ್ರು ಏನ್ ಮಾಡಿದ್ರು, ಒಂದು ಸುಪ್ರೀಂ ಕೋರ್ಟ್ ಅನ್ನ ಅವರು ರಚನೆ ಮಾಡಿದ್ರು. ಒಂದು ಸುಪ್ರೀಂ ಕೋರ್ಟ್ ಆಯ್ತು ಅಂದ ತಕ್ಷಣ ಏನಾಗುತ್ತೆ, ಇಡೀ ರಾಷ್ಟ್ರದ ಎಲ್ಲಾ ತೊಂದರೆಗಳಿಗೆ ಒಂದು ಹೈಯೆಸ್ಟ್ ಕೋರ್ಟ್ ಸಿಕ್ಕಂಗಾಯ್ತು. ಅಂದ್ರೆ ಇಡೀ ಭಾರತ ಒಂದು ನ್ಯಾಯಾಂಗವಾಗಿ ಏಕೀಕೃತ ಆಯ್ತು. ಎರಡನೇದು, ಹೊಸ ಸಿಸ್ಟಮ್ ಅನ್ನು ತಂದಿದ್ರು. ಅವ್ರು ಯಾವುದೇ ಕಾರಣಕ್ಕೂ ಅಲ್ಲಿದ್ದಂತ ಪ್ರಚಲಿತದಲ್ಲಿ ಇದ್ದಂತ ಸಾಂಪ್ರದಾಯಿಕ ಕಾನೂನುಗಳನ್ನ ಅವ್ರು ಏನ್ ಮಾಡ್ಲಿಲ್ಲ, ನಿರ್ಲಕ್ಷ್ಯ ಮಾಡಿಲ್ಲ. ಇದು ನಿರ್ಲಕ್ಷ್ಯ ಮಾಡಿಲ್ಲ ಅಂತಂದ್ರೆ ಈ ಹೇಳಿಕೆಯಲ್ಲಿ 1 ಮತ್ತೆ 2 ಸರಿ ಇದೆ, 1 and 2 ಸರಿ ಇದೆ. ಹಾಗಾಗಿ ನಾನು ಕೊಟ್ಟಿರುವಂತ ಆಪ್ಷನ್ ಅಲ್ಲಿ 1 and 2 ಗೆ ಹೋಗ್ತೀನಿ. ಐ ಗೋ ಫಾರ್ ದಿಸ್. ನೆಕ್ಸ್ಟ್ ಕ್ಲಾಸ್ ಇವತ್ತೇನು ಇರಲ್ಲ ಅಂತ ಅನ್ಸುತ್ತೆ ನನಗೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಫಾರ್ಮೇಶನ್ ಆಫ್ ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಈಸ್ ಕರೆಕ್ಟ್? ಈಗ ನೋಡಿ, ಸಂವಿಧಾನ ರಚನೆಯ ಕುರಿತಾದಂತ ಯಾವ ಹೇಳಿಕೆ ಸರಿ ಇದೆ ಅಂತ ಇದೆ. ಯಾವ ಹೇಳಿಕೆ ಸರಿ ಇದೆ? ಹಾಗೇನೆ ನಾಳೆ ಯಾವ ಕ್ಲಾಸ್ ಇರಲ್ಲಮ್ಮ, ಇದು ಹೆಚ್ಚು ಕಮ್ಮಿ ಇದು 9 ಗಂಟೆ ಮಟ್ಟ ಎಳೆಯುತ್ತೆ. ಇದಾದ ನಂತರ ಯಾವುದೇ ತರಗತಿಯನ್ನ ಇವತ್ತು ತೆಗೆದುಕೊಳ್ಳಲ್ಲ. 1946ರ ಪ್ರಾಂತೀಯ ಚುನಾವಣೆಗಳ ಆಧಾರದ ಮೇಲೆ ಸಂವಿಧಾನ ಸಭೆಯ ಸದಸ್ಯರನ್ನ ಆಯ್ಕೆ ಮಾಡಲಾಯಿತು. ದ ಮೆಂಬರ್ಸ್ ಆಫ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವರ್ ಚೂಸನ್ ಆನ್ ದ ಬೇಸಿಸ್ ಆಫ್ ಪ್ರೊವಿನ್ಷಿಯಲ್ ಎಲೆಕ್ಷನ್ಸ್. ಸ್ಥಳೀಯವಾಗಿ ಏನು ಚುನಾವಣೆಗಳು ಆಯಿತು, ಚುನಾವಣೆಗಳ ಆಧಾರದ ಮೇಲೆ ಈ ಸಂವಿಧಾನ ರಚನಾ ಸಭೆ ಏನಿದೆ ಅದಕ್ಕೆ ಏನ್ ಮಾಡಿತ್ತು, ಮೆಂಬರ್ಗಳನ್ನ ಆಯ್ಕೆ ಮಾಡಲಾಯಿತು ಅಂತ ಒಂದು ಹೇಳಿಕೆ ಇದೆ. ಎರಡನೇ ಹೇಳಿಕೆ ನೋಡೋಣ.
The Constituent Assembly did not include representatives of the princely states. ನಾವು ಸಂವಿಧಾನ ಸಭೆ ಏನಿದೆಯಲ್ಲ ಅಲ್ಲಿ ರಾಜ್ಯಗಳಿಂದ ಪ್ರತಿನಿಧಿಗಳನ್ನ ಒಳಗೊಂಡಿರಲಿಲ್ಲ ಅಂತ ಮತ್ತೊಂದು ಹೇಳಿಕೆ ಇದೆ. ನೆಕ್ಸ್ಟ್ ಹೇಳಿಕೆ ಏನಿದೆ, ದ ಡಿಸ್ಕಷನ್ ವಿತ್ ಇನ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವರ್ ನಾಟ್ ಇನ್ಫ್ಲೂಯೆನ್ಸ್ಡ್ ಬೈ ದ ಒಪಿನಿಯನ್ಸ್ ಎಕ್ಸ್ಪ್ರೆಸ್ಡ್ ಬೈ ದ ಪಬ್ಲಿಕ್. ಜನರು ಏನೆಲ್ಲ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡ್ತಾರೆ, ಸಾರ್ವಜನಿಕರು ವ್ಯಕ್ತಪಡಿಸಿದಂತ ಅಭಿಪ್ರಾಯಗಳನ್ನ ಆ ಸಭೆಯಲ್ಲಿ ಚರ್ಚೆಗೆ ಒಳಪಡಿಸಲಿಲ್ಲ ಅಥವಾ ಚರ್ಚೆಗಳು ಅವುಗಳಿಂದ ಪ್ರಭಾವಿತ ಆಗ್ಲಿಲ್ಲ ಅಂತ ಇದೆ. ಹಾಗೇನೆ ಇನ್ ಆರ್ಡರ್ ಟು ಕ್ರಿಯೇಟ್ a sense of collective participation, submissions were solicited from the public. ಸಾಮೂಹಿಕ ಭಾಗವಹಿಸುವಿಕೆಯನ್ನ ಆ ಪ್ರಜ್ಞೆಯನ್ನ ಹೆಚ್ಚು ಮಾಡೋದಕ್ಕೋಸ್ಕರ ಸಾರ್ವಜನಿಕರಿಂದ ಕೋರಿಕೆಗಳನ್ನ ಪಡೆಯಲಾಯಿತು ಅಂತ ಹೀಗೆ ಇಷ್ಟೆಲ್ಲ ಹೇಳಿಕೆಗಳಿದೆ. ಕೊಡ್ತೀವಿ ಸರ್, ವಿಲ್ ಯು ಪ್ಲೀಸ್ ಪ್ರೊವೈಡ್ PDF ನೋಟ್ಸ್ ಸರ್? ಅಮ್ಮ ಕೊಡ್ತೀನಮ್ಮ, ಎಲ್ಲದನ್ನ ನಾವು ಕೊಡ್ತೀವಮ್ಮ, ಕೊಡ್ತೀವಿ, ಡೋಂಟ್ ವರಿ. ಇದಕ್ಕೆ ಹೇಳಿಕೆಗಳಿದೆ, ಇದರಲ್ಲಿ ಯಾವುದು ಸರಿ? 1 and only, 2 and 3, 3 and 4, 1 and 4. CBZ ಅವರಿಗೆ ಮೆಥಡ್ ಆನ್ಲೈನ್ ಕ್ಲಾಸ್ ನೋಡಿ. ಇವತ್ತು ಯಾವುದೇ CBZ ಕ್ಲಾಸ್ ಇರಲ್ಲ, ನಾಳೆ PM ಯಾವುದೇ ಲೈವ್ ಕ್ಲಾಸ್ ಇರಲ್ಲ, ನೆನ್ಪಿಟ್ಕೊಳ್ಳಿ. ಹಾಗೆ ಸಂಡೇ ಹಾಲಿಡೇ ಇರುತ್ತೆ. ಯಾಕೆ ಅಂತಂದ್ರೆ ಶಶಿಧರ್ ಸರ್ ಈಸ್ ಆನ್ ಲೀವ್, ಅವರು ಲೀವ್ ಮೇಲಿದ್ದಾರೆ, ಅವರ ಸ್ವಂತ ತಂಗಿಯ ಮದುವೆ ಇದೆ. ಹಾಗಾಗಿ CBZನವರು PM ನವರು ನಾಳೆ ನಿಮಗೆ ರೆಕಾರ್ಡೆಡ್ ಕ್ಲಾಸ್ಗಳನ್ನ ಕೊಡ್ತಾರೆ, ಲೈವ್ ಕ್ಲಾಸ್ಗಳು ಇರೋದಿಲ್ಲ. ನೋ ಲೈವ್ ಕ್ಲಾಸ್ ಫಾರ್ CBZ ಅಂಡ್ PM, ನೆನ್ಪಿಟ್ಕೊಳ್ಳಿ. ಫಾರ್ ಅಪ್ ಟು ಟ್ಯೂಸ್ಡೇ, ಮಂಗಳದ ವಾರದವರೆಗೆ ನಿಮ್ಮ ರೆಕಾರ್ಡೆಡ್ ಕ್ಲಾಸ್, ಓನ್ಲಿ ಯು ವಿಲ್ ಗೆಟ್ ರೆಕಾರ್ಡೆಡ್ ಕ್ಲಾಸ್. ರಿಮೆಂಬರ್ ದಿಸ್ ಪ್ಲೀಸ್. ನೋಡಿ, ಇಲ್ಲಿ ಕೊಟ್ಟಿರುವಂತ ಕೋಡಲ್ಲಿ ಇದನ್ನೇ ಕೇಳಿ ಸಾಯ್ತಾರೆ ಸರ್, ಇದನ್ನೇ ಕೇಳಿ ಸಾಯ್ತಾರೆ. ನನಗೇನು ಗೊತ್ತಿಲ್ಲ, ರೆಕಾರ್ಡೆಡ್ ಕ್ಲಾಸ್ ಅನ್ನು ಅಪ್ಡೇಟ್ ಆಗಿಲ್ಲ. ಮಾಡ್ತಾರೆ ಅವ್ರು ಹಂಗೆ. ನೋಡಿ, ಯಾವುದೇ ಕ್ಲಾಸ್ ನಡೆಯುವಾಗ ಕೊನೆಯ 10 ನಿಮಿಷಗಳನ್ನ ಇಂಥವುಗಳಿಗೆ ಬಳಕೆ ಮಾಡಬೇಕು. ಆದ್ರೆ ಅದನ್ನು ಕ್ಲಾಸ್ ತುಂಬಾ ಇದನ್ನೇ ಕೇಳ್ತಾ ಹೋದ್ರೆ ಏನಾಗುತ್ತೆ, ನಿಮಗೆ ನಿಮ್ಮ ಕ್ಲಾಸ್ಗಳನ್ನ ನೀವೇ ಹಾಳು ಮಾಡ್ಕೊಳ್ತೀರಿ. ಅನ್ಅವೇರ್ ಅಂತಾರೆ, ಅಂದ್ರೆ ನಿಮಗೆ ಆ ಕಲ್ಪನೆ ಇಲ್ದ ಹಾಗೆ. ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ 1 to 4 ಇಸ್ ದ ರೈಟ್ ಆನ್ಸರ್. 1 ಮತ್ತು 4 ಮಾತ್ರ ಕರೆಕ್ಟ್. ಏನು ಅಂತಂದ್ರೆ, 1 ಪ್ರಾಂತೀಯ ಸಭೆಗಳಿಂದ ಪ್ರಾಂತ್ಯಗಳಿಗೆ ಚುನಾವಣೆ ಮಾಡೋದ್ರ ಮೂಲಕ ಸಂವಿಧಾನ ಸಭೆಯ ಸದಸ್ಯರನ್ನ ಎಲೆಕ್ಟ್ ಮಾಡಲಾಯಿತು. ದ ಮೆಂಬರ್ಸ್ ವರ್ ಎಲೆಕ್ಟೆಡ್ ಫ್ರಮ್ ದ ಎಲೆಕ್ಷನ್ಸ್ ವಿಚ್ ವಾಸ್ ಹೆಲ್ಡ್ ಆನ್ ಪ್ರೊವಿನ್ಷನಲ್ ಬೇಸಿಸ್. 1. ಹಾಗೇನೆ ಪಬ್ಲಿಕ್ ಇಂದ ದೇ ಕಲೆಕ್ಟೆಡ್ ರೆಸ್ಪಾನ್ಸಸ್ ಫ್ರಮ್ ದ ಪಬ್ಲಿಕ್. ಜನರಿಂದ ಅವ್ರು ಏನ್ ಮಾಡ್ತಾ ಇದ್ರು, ಸಾರ್ವಜನಿಕವಾಗಿ ಸಲ್ಲಿಕೆಗಳನ್ನ ಅವರು ತಗೊಳ್ತಾ ಇದ್ರು. ಈ 2 ಹೇಳಿಕೆಗಳು ಸರಿ ಇದೆ. ಆದ್ರೆ ಒಳಗೊಂಡಿತ್ತು ಸಂವಿಧಾನ ಸಭೆ ರಾಜ್ಯಗಳ ಪ್ರತಿನಿಧಿಗಳು. ಅದಕ್ಕೆ ಏನಂತಾರೆ, ಫೋನ್ ಎತ್ತಪ್ಪ. ಹಾಗಾಗಿ ಏನ್ ಮಾಡಕ್ ಬರಲ್ಲ. Who among the following was not the member of the drafting committee of the Constitution of India? ಈ ಪ್ರಶ್ನೆ ನೋಡ್ಕೊಳ್ಳಿ. Who among the following was not the member of the drafting committee of the Constitution of Assembly? ಈ ಸಂವಿಧಾನ ಕರಡು ರಚನಾ ಸಮಿತಿ ಏನಿತ್ತ ಅದರ ಮೆಂಬರ್ ಇವರಾಗಿರ್ಲಿಲ್ಲ. ಬಹಳ ಈಜಿ ಇದೆ. ನಾನು ಈ ಪ್ರಶ್ನೆನ 3ನೇ ಪ್ರಶ್ನೆಯನ್ನ ತೆಗೆದುಕೊಂಡಿದ್ದೆ. ಅದರಲ್ಲಿ ಎಲ್ಲಾ ಸದಸ್ಯರ ಹೆಸರನ್ನ ಹೇಳಿದ್ದೆ, ಆದ್ರೆ ಇದರಲ್ಲಿ ಒಬ್ರು ಇರ್ಲಿಲ್ಲ. ತಾವು ದಯವಿಟ್ಟು ಗಮನಿಸಿ, ಸರಿಯಾಗಿ ನೋಡಿ ಆನ್ಸರ್ನ ಹೇಳಿ. ನೋಡಿ, ನಿನ್ನೆದು CBD ಯಾಕೆ ಕ್ಲಾಸ್ ಬಂದಿಲ್ಲ, ಅದಕ್ಕೆ ಮೇಡಮ್ ನಿಮಗೆ ಎಲ್ಲರಿಗೂ ಹೇಳುವಾಗ ಈ ಕನ್ನಡ, ಹಿಂದಿ, ಈ CBದಲ್ಲಿ ರೆಕಾರ್ಡೆಡ್ ಕ್ಲಾಸ್ ಕೊಡ್ತೀವಿ ಅಂತಾನೆ ಹೇಳಿದ್ದಾರೆ. ಯಾಕಂತಂದ್ರೆ ಈ ಕಿಟಕಿಟಿ ಇರುತ್ತೆ ಅನ್ನೋಕ್ಕೋಸ್ಕರ ಅವ್ರು ರೆಕಾರ್ಡೆಡ್ ಕ್ಲಾಸ್ ಅನ್ನ ಮಾಡಿದಾರೆ. ಕ್ಲಾಸ್ ಬರುತ್ತೆ ಮಂಗಳವಾರದವರೆಗೆ, ಅಪ್ ಟು ಟ್ಯೂಸ್ಡೇ. ಯಾರಾದ್ರೂ ಸ್ವಂತ ತಂಗಿ ಮದುವೆ ಇದ್ದಾಗ ಹೋಗ್ಬೇಡಪ್ಪ, ನಮ್ಮವರೆಲ್ಲ ಲೈವ್ ಕ್ಲಾಸ್ ಬೇಡ್ತಾರೆ ಅಂತ ಹೇಳಕ್ ಬರಲ್ಲ. ಈಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಹಾಗಾಗಿ ಅರ್ಥ ಮಾಡ್ಕೊಂಡು ಶಾಂತಿ ರೀ, ರೆಕಾರ್ಡೆಡ್ ಕ್ಲಾಸ್ ಬರುತ್ತೆ, ಡೋಂಟ್ ವರಿ.
ನೋಡಿ ಇಲ್ಲಿ ರೈಟ್ ಆನ್ಸರ್ ಇದೆ MK ಗಾಂಧಿ. MK ಗಾಂಧಿ ವಾಸ್ ನಾಟ್ ದ ಮೆಂಬರ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ ಆಗಿರ್ಲಿಲ್ಲ MK ಗಾಂಧಿ. ರಿಮೆಂಬರ್ ದಿಸ್. ಅವರು ಮದುವೆ ಇದೆ ಅವ್ರ ತಂಗಿದು, ಹಾಗಾಗಿ ಇರುತ್ತೆ. ಆಮೇಲೆ ಯಾವುದೇ ಪ್ರಶ್ನೆ ಕೇಳಿದ್ರೆ ಕೊನೆಯ 5 ರಿಂದ 10 ನಿಮಿಷ ಕೇಳಿ. ಇದನ್ನ ಒಂದು ರೂಢಿಯನ್ನು ತಗೊಂಡ್ಬಿಡಿ. ರೂಢಿ ತಗೊಂಡ್ಬಿಟ್ಟು, ಯಾಕಂತಂದ್ರೆ ಇನ್ನು 4 ತಿಂಗಳ ಕ್ಲಾಸ್ ನಡೆಯುತ್ತೆ. 4 ತಿಂಗಳ ನಾವು ಹೇಳೋದು ಕಷ್ಟ ಆಯ್ತು. ಎಕ್ಸಾಮ್ ಅನೌನ್ಸ್ ಆಯ್ತು ಅಂದ್ರೆ ಅಲ್ಲಿದ್ದ ಮತ್ತೆ ಕ್ಲಾಸ್ಗಳು ಕೊಡ್ತಾ ಇರ್ತೀವಿ. ನಮಗೆ ನಿಮ್ಮ ರಿಸಲ್ಟ್ ತುಂಬಾನೇ ಮುಖ್ಯ. ಯಾಕಂದ್ರೆ ಯು ಟ್ರಸ್ಟೆಡ್ ಅಸ್, ನೀವು ನಮ್ಮನ್ನ ನಂಬ್ಕೊಂಡಿದ್ದೀರಿ ಅಂತಂದ್ರೆ ನಾವು ನಿಮ್ಗೋಸ್ಕರ ಕೆಲಸ ಮಾಡಬೇಕು. ಆದ್ರೆ ಈ ಕೆಲಸದ ನಡುವೆ ಏನಾಗುತ್ತೆ, ಬದಲಾವಣೆಗಳು, ಸಣ್ಣ ಪುಟ್ಟ ಬದಲಾವಣೆಗಳು ಆಗ್ತಾ ಇರುತ್ತೆ. ಯಾಕಂದ್ರೆ ಇಲ್ಲಿ ಟೀಮ್ ಮೆಂಬರ್ಸ್ ಕೂಡ ಹ್ಯೂಮನ್ ಬೀಯಿಂಗ್ಸ್ ಇರೋದ್ರಿಂದ ಅವ್ರಿಗೂ ಕಷ್ಟ ನಷ್ಟ ಇರುತ್ತೆ. ಅವ್ರು ಮದುವೆ ಹೋಗಿದ್ದಾರೆ. ಮಂಗಳವಾರದವರೆಗೂ ನಿಮಗೆ PM ದವರಿಗೆ ಮತ್ತೆ CBZ ಅವರಿಗೆ ಯಾವುದೇ ಲೈವ್ ಕ್ಲಾಸ್ಗಳು ಬರಲ್ಲ. ಅಂದ್ರೆ ಅವರ ವಿಷಯಕ್ಕೆ ಸಂಬಂಧಪಟ್ಟಂಗೆ ರೆಕಾರ್ಡೆಡ್ ಕ್ಲಾಸ್ ಕಳಿಸ್ಕೊಡ್ತೀವಿ. ರೈಟ್ ಆನ್ಸರ್ ನಿಮಗೆ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಈಗ ನೋಡಿ, ಅವ್ರ ಮೆಂಬರ್ಸ್ ಎಲ್ಲ ಹೇಳ್ತಾ ಇದ್ದೀನಿ. ಡಾಕ್ಟರ್ BR ಅಂಬೇಡ್ಕರ್, KM ಮುನ್ಷಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, N ಗೋಪಾಲಸ್ವಾಮಿ ಅಯ್ಯಂಗರ್, BL ಮಿತ್ತರ್, MD ಸಾದುಲ್ಲಾ, DP ಕೇತಾನ್ ಇವರು ಮೆಂಬರ್ಸ್ ಆಗಿದ್ರು. ಆದ್ರೆ MK ಗಾಂಧಿ ಆಗಿರ್ಲಿಲ್ಲ. ಬಹಳ ಈಸಿ ಇದೆ ಅದು ಕ್ವಶನ್ ಆಕ್ಚುಲಿ ನೋಡಕ್ ಹೋದ್ರೆ. ಆದ್ರೆ ಓದೇ ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ನವೆಂಬರ್ 26, 1949 ಏನಿದೆ, ಇದು ಅಂಗೀಕರಿಸಲ್ಪಟ್ಟ ಭಾರತ ಸಂವಿಧಾನದ ಪೀಠಿಕೆ ನಿಯಮಗಳನ್ನು ಒಳಗೊಂಡಿಲ್ಲ ಅಂತ ಏನೋ ಒಂದು ಪ್ರಶ್ನೆ ಇದೆ, ನೋಡೋಣ. The preamble of the Indian Constitution adopted on 26 November 1949 didn't include. ನಾವು ಏನು ಪ್ರಿಯಾಂಬಲ್, ಸಂವಿಧಾನದ ಮುನ್ನುಡಿ ಅಂತ ಹೇಳ್ತೀವಿ, ಈ ಮುನ್ನುಡಿ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಸಂವಿಧಾನ ಮುನ್ನುಡಿ ಇದೆ 1949 ನವೆಂಬರ್ 26ರಂದು ಏನು ಸಂವಿಧಾನ ಇತ್ತಲ್ಲ, ಮೂಲ ಸಂವಿಧಾನ ಅಂತ, ಆ ಮೂಲ ಸಂವಿಧಾನದಲ್ಲಿ ಇದು ಇರಲಿಲ್ಲ ಅಂತ ಇದೆ. ಸೋಷಲಿಸ್ಟ್, ಸೆಕ್ಯುಲರ್, ಇಂಟಗ್ರಿಟಿ, ರಿಪಬ್ಲಿಕ್, ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ ಮತ್ತು ಗಣರಾಜ್ಯ ಅಂತ ಆಪ್ಷನ್ಸ್ಗಳು ಇದೆ. ಈ ಆಪ್ಷನ್ಸ್ಗಳಲ್ಲಿ ಯಾವುದು ಅಲ್ಲಿ ಅಡಕವಾಗಿರಲಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲಿ ಇದೆ. ಹಾಗಾದ್ರೆ ತಾವು ಏನನ್ನ ಮಾಡ್ತೀರಿ ಅನ್ನೋಂಥದಕ್ಕೆ ಇಲ್ಲಿ ಹೇಳಿಕೆಗಳಿದೆ. ಈ ಹೇಳಿಕೆಗಳು ನೋಡಿ, 1 2 3 2 3 4 1 2 4 ಹಾಗೆ 3 4 ಅಂತ ಇಲ್ಲಿ ಆಪ್ಷನ್ಸ್ಗಳಿದೆ. ಯಾವ ಪದಗಳು ಇರಲಿಲ್ಲ ನಮ್ಮ ಸಂವಿಧಾನದಲ್ಲಿ, ಮೂಲ ಸಂವಿಧಾನದಲ್ಲಿ ಈ ಪದಗಳು ಇರಲಿಲ್ಲ ಅನ್ನೋಂಥದ್ದು ಒಂದು ಪ್ರಶ್ನೆ. ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಕೋಡ್ಸ್ ಗಿವನ್ ಬಿಲೋ. ನೋಡಿ ಪ್ರಶ್ನೆ ನೋಡಿ, ಈ ನಿಯಮಗಳು, ಈ ಅಂಶಗಳು ಇರಲಿಲ್ಲ, ಈ ಅಂಶಗಳು ಇರಲಿಲ್ಲ. ಹಾಗೆ ನೋಡಕ್ ಹೋದ್ರೆ ಸಮಾಜವಾದಿ, ಸೋಷಲಿಸ್ಟ್, ಸೆಕ್ಯುಲರ್, ಇಂಟಗ್ರಿಟಿ, ಸೋಷಲಿಸ್ಟ್, ಸೆಕ್ಯುಲರ್ ಮತ್ತೆ ರಿಪಬ್ಲಿಕ್, ಈ 3 ಪದಗಳು ಯಾವುದು, ಎಸ್ ಅದರಲ್ಲೂ ಕೂಡ ಸಮಗ್ರತೆ ಇತ್ತು. ಸಮಗ್ರತೆ ಇತ್ತು. ಆದ್ರೆ ಗಣರಾಜ್ಯ ನೋಡಿ, ಗಣರಾಜ್ಯ ಪದ ಏನಿದೆಯಲ್ಲ, ಈ ಗಣರಾಜ್ಯ, ಈ ರಿಪಬ್ಲಿಕ್ ಇದೆಯಲ್ಲ, ಈ ಪದ ಇತ್ತು. ಸಮಗ್ರತೆ, ಜಾತ್ಯತೀತತೆ, ಸಮಾಜವಾದಿ ಅನ್ನೋ ಪದಗಳು ಇರ್ಲಿಲ್ಲ. ಹಾಗಾಗಿ ವಿ ಗೋ ಫಾರ್ ಆಪ್ಷನ್ 1 2 3 1 2 3. ನೋಡಿ ಹೇಗಪ್ಪ ಅಂತಂದ್ರೆ, ನೋಡಿ 3 ವರ್ಡ್ ಸೋಷಲಿಸ್ಟ್, ಸೆಕ್ಯುಲರ್ ಅಂಡ್ ಇಂಟಿಗ್ರಿಟಿ, ಈ ಪದಗಳನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 42nd ಅಮೆಂಡ್ಮೆಂಟ್ ಮೂಲಕ 1976 ಅಲ್ಲಿ ಸೇರಿಸಲಾಯಿತು. ಅಂದ್ರೆ 1976ರ 42ನೇ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನದ ಪೀಠಿಕೆ ಅಂತಾರೆ. ದಟ್ ಈಸ್ ಕಾಲ್ಡ್ ಇನ್ ಇಂಗ್ಲಿಷ್ ಪ್ರಿಯಾಂಬಲ್ ಅಂತ ಕರೀತಾರೆ. ಈ ಪ್ರಿಯಾಂಬಲ್ ಅಲ್ಲಿ ಆಡ್ ಮಾಡಲಾಯಿತು. ಆ ರೀತಿ ಆಡ್ ಆದಂತ ಪದಗಳು ಸಮಾಜವಾದಿ, ಸೋಷಲಿಸ್ಟ್, ಸೆಕ್ಯುಲರ್, ಜಾತ್ಯತೀತ ಮತ್ತು ಸಮಗ್ರತೆ, ಹಾಗೇನೆ ಇಂಟಿಗ್ರಿಟಿ ಅನ್ನುವಂಥ ಪದಗಳನ್ನ 1976 ಅಲ್ಲೇ ಆಡ್ ಮಾಡಿದ್ರು. 42ನೇ ತಿದ್ದುಪಡಿಯ ಮೂಲಕ ಆಡ್ ಮಾಡಿದ್ರು. ಆರಂಭದ ಮೂಲ ಸಂವಿಧಾನದಲ್ಲಿ ಅಂತಾರೆ, ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಮೂಲ ಸಂವಿಧಾನದಲ್ಲಿ ಈ ಪದಗಳು ಇರಲಿಲ್ಲ. ನೆನ್ಪಿಟ್ಕೊಳ್ಳಿ, ಮೂಲ ಸಂವಿಧಾನದ ಮುನ್ನುಡಿ ಪ್ರಿಯಾಂಬಲ್ ಅಲ್ಲಿ ಇರಲಿಲ್ಲ. ಇನ್ ದ ಪ್ರಿಯಾಂಬಲ್ ದ ವರ್ಡ್ಸ್ ಲೈಕ್ ಸೋಷಲಿಸ್ಟ್, ಸೆಕ್ಯುಲರ್ ಅಂಡ್ ಇಂಟಿಗ್ರಿಟಿ ವರ್ ನಾಟ್ ದ ಪಾರ್ಟ್ ಆಫ್ ದ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ವಿಚ್ ವರ್ ಆಡೆಡ್ ಆನ್ ದ 42nd amendment in 1976. This is the thing you have to remember. You have to remember. ನೀವೆಲ್ಲ ತಾವು ನೆನಪಲ್ಲಿ ಇಟ್ಕೋಬೇಕು ತಾವು.
ಓಕೆ, ಈಗ ಮುಂದೆ ಹೋಗೋಣ. ಲೆಟ್ಸ್ ಹಿಟ್ ಫಾರ್ವರ್ಡ್. ನೋಡಿ, ಹೂ ಅಮಂಗ್ ದ ಫಾಲೋಯಿಂಗ್ ವರ್ ದ ಮೆಂಬರ್ಸ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ಸ್ ಯಾರಾಗಿದ್ರು? ವಲ್ಲಭಾಯ್ ಪಟೇಲ್, ನೆಹರು, ಕೃಷ್ಣಸ್ವಾಮಿ ಅಯ್ಯಂಗಾರ್, ಸರ್ದಾರ್ ಪಟೇಲ್ ಅಂತ ಆಪ್ಷನ್ಸ್ ಇದೆ. ಯಾವುದು ಇವರು? ಹಿ ಇಸ್ ದ ಮೆಂಬರ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ಕಾನ್ಸ್ಟಿಟ್ಯೂಷನ್. Yes, Alladi Krishnaswamy was a member, but Nehru, Patel, and Vallabhbhai Patel, Sardar Patel, they were not the part of that. He was a part. ಇವರು ಅದರ ಸದಸ್ಯರಾಗಿದ್ರು. ನೆಕ್ಸ್ಟ್ ಹೋಗೋಣ. ಈಗ ನಾವು ಮತ್ತೆ ಹೋಗೋಣ. The idea of preamble has been borrowed in Indian Constitution from the Constitution. ನಾನು ಇದನ್ನು ನಿಮ್ಗೆ ಹೇಳಿದ್ದೀನಿ. ಪೀಠಿಕೆ ಏನಿದೆ, ಈ ಪೀಠಿಕೆಯನ್ನ, ಈ ಕಲ್ಪನೆಯನ್ನ ಯಾವ ಸಂವಿಧಾನದಿಂದ ನಾವು ಎರವಲು ಪಡೆದಿದ್ದು? ಇಟಲಿ, ಕೆನಡಾ, ಫ್ರಾನ್ಸ್ ಮತ್ತೆ USA. ಯಾವುದರಿಂದ ಪಡೆದಿದ್ವಿ? ಎಲ್ಲರೂ ಕೂಡ ನಾವು ಫ್ರಾನ್ಸ್ ಇಂದ ಪಡೆದಿದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರಿ. ಗ್ರೇಟ್, ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದ್ರೆ ಸರಿಯಾದ ಉತ್ತರ USA. USA. Preamble was taken not from France but from USA. ಅಮೇರಿಕ ಸಂವಿಧಾನದಿಂದ ನಾವು ಪ್ರಿಯಾಂಬಲ್ ಅನ್ನ ನಾವೇನ್ ಮಾಡಿದ್ದು? ತಗೊಂಡ್ಬಂದಿದ್ದು. ಇವೆಲ್ಲ ಏನ್ ಹೇಳಿದ್ರಪ್ಪ? ರೈಟ್, ಎಲ್ಲ ಆಪ್ಷನ್ ಸಿ ಹೇಳಿದ್ರಿ. ಅದ್ರ ರೈಟ್ ಆನ್ಸರ್ ಡಿ ಬರ್ತಾ ಇದೆ. ಹೇಗಾಯ್ತು ಇದು? ನೋಡಿ, USA ಅಮೇರಿಕದಿಂದ ತಗೊಂಡ್ಬಂದಿದ್ದು, ಫ್ರಾನ್ಸ್ ಇಂದ ಅಲ್ಲ. ಫ್ರಾನ್ಸ್ ಇಂದ ಲಿಬರ್ಟಿ, ಫ್ರೆಟರ್ನಿಟಿ ಈ ಅಂಶಗಳನ್ನು ತರಲಾಯಿತು. ಆ ಎರವಲುಗಳ ಬಗ್ಗೆ ನಾನು ಹೇಳಿದ್ದೀನಿ, ಕಳೆದ ತರಗತಿಯಲ್ಲಿ ಹೇಳಿದ್ದೀನಿ, ನೆನಪಿಟ್ಕೊಳ್ಳಿ. ಭಾರತ ಸಂವಿಧಾನದ ಪೀಠಿಕೆ ಏನಿದೆ, ಆ ಕಲ್ಪನೆಯನ್ನ ಅಮೆರಿಕಾದಿಂದ ಎರವಲು ಪಡೆದಿತ್ತು. ನೆಕ್ಸ್ಟ್, ದ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ವಿಚ್ ಕಂಟ್ರಿ? ಯಾವ ದೇಶದಲ್ಲಿ ಸಂಸದೀಯ ರೂಪದ ಸರ್ಕಾರವನ್ನ ಮೊದಲ ಬಾರಿಗೆ ಪರಿಚಯಿಸಲಾಯಿತು ಅನ್ನುವಂಥ ಪ್ರಶ್ನೆ. ಕೆ ಮುನ್ಷಿ ಅವರು ಹೇಳ್ತಾರಂತೆ, ಪ್ರಸ್ತಾವನೆಯನ್ನ ಏನಂತಾರೆ, ರಾಜಕೀಯ ಜಾತಕ ಅಂತ ಕರೆದಿದಾರಂತೆ ಮುನ್ಷಿ ಸಾಹೇಬ್ರು. ಮೇಡಮ್ ಜಯಶ್ರೀ ಮೇಡಮ್ ಅವರು ಈ ಮಾತನ್ನ ಹೇಳ್ತಾ ಇದಾರೆ. ಥ್ಯಾಂಕ್ ಯು ಮಾ. ಇಂಥ ಅಪ್ಡೇಟ್ಗಳನ್ನ ತಾವು ಕೊಡ್ಬೇಕು. ದಟ್ಸ್ ಗ್ರೇಟ್. ಓಕೆ, ಪ್ರಸ್ತಾವನೆ ಅಂದ್ರೆ ಪೀಠಿಕೆ. ವೆರಿ ಗುಡ್ ಜಯಮ್ಮ, ಸೂಪರ್ ಮಾ. ನೋಡಿ, ಯಾವಾಗ್ಲೂ ನಾವು ಕೆಲವು ಟೈಮ್ ನಾವು ತರುವಂತ ವಿಚಾರಗಳು ಏನಿರ್ಬೇಕು, ಅದು ಸರಿ ಇರಬೇಕು. ಈಗ ಹೇಳಿಯಪ್ಪ, ಪಾರ್ಲಿಮೆಂಟರಿ ಸಿಸ್ಟಮ್ ಅನ್ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದಂತಹ ದೇಶ ಯಾವುದು ಅಂತಂದ್ರೆ ಅದಕ್ಕೆ ರೈಟ್ ಆನ್ಸರ್ ಫ್ರಾನ್ಸ್. ಮತ್ತೆ ನೀವೆಲ್ಲ UK ಹೇಳ್ತಾ ಇದ್ದೀರಾ. UK ಅಂದ್ರೆ ನಿಮ್ಗೆ ಬಹಳ ಇಷ್ಟ ಅಂತ ಕಾಣಿಸುತ್ತೆ. UK ಅಲ್ಲ ಮೈ ಡಿಯರ್ ಫೆಲೋಸ್, ದಟ್ ಈಸ್ ಫ್ರಾನ್ಸ್. ಫ್ರಾನ್ಸ್ ಅಲ್ಲಿ ಮೊದಲ ಬಾರಿಗೆ ಏನಾಯ್ತು, ಸಂಸದೀಯ ರೂಪದ ಏನಾಯ್ತು, ಸರ್ಕಾರ ರಚನೆ ಆಯ್ತು. ನೋಡಿ, ಸರ್ಕಾರದ ಸಂಸದೀಯ ರೂಪವನ್ನ ಮೊದಲು ಫ್ರಾನ್ಸ್ ನಲ್ಲಿ ತರಲಾಯಿತು. ಫ್ರಾನ್ಸ್ ನ ಅಧ್ಯಕ್ಷರು ಹಾಗೆ ಅದರ ವೈಸ್ ಪ್ರೆಸಿಡೆಂಟ್ ಏನಿದೆ, ಸೆಮಿ ಪ್ರೆಸಿಡೆಂಟ್ ಅಂತಾರೆ, ಈ ರೀತಿ ಇರುವಂತಹ ವ್ಯವಸ್ಥೆಯನ್ನ ಮೊದಲ ಬಾರಿಗೆ ತಂದಿದ್ದು ಫ್ರಾನ್ಸ್. UK ಆದ್ರೆ UK ಏನಂತಾರೆ, ದೊಡ್ಡ ಪ್ರಚಲಿತದಲ್ಲಿದೆ, ಹೆಸರು ಪ್ರಚಲಿತದಲ್ಲಿದೆ, ಆದ್ರೆ ಫ್ರಾನ್ಸ್ ಅಲ್ಲಿ ಮೊದಲು ತಂದಿದ್ದು. ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಈಸ್ ಕಾಂಪೋಸ್ಡ್ ಆಫ್. ಭಾರತ ಸಂಸತ್ತು ಯಾರನ್ನ ಒಳಗೊಂಡಿರುತ್ತೆ? ಭಾರತ ಸಂಸತ್ತಲ್ಲಿ ಯಾರು ಇರ್ತಾರೆ? ಲೋಕಸಭಾ ರಾಜ್ಯಸಭಾ ಸದಸ್ಯರು, ಲೋಕಸಭಾ ರಾಜ್ಯಸಭಾ ಮತ್ತೆ ಸಭಾ ಮತ್ತೆ ಉಪಾಧ್ಯಕ್ಷರು, ಲೋಕಸಭಾ ರಾಜ್ಯಸಭಾ ಮತ್ತೆ ಅಧ್ಯಕ್ಷರು, ಲೋಕಸಭಾ ರಾಜ್ಯಸಭಾ ವಿತ್ ಸೆಕ್ರೆಟರಿಗಳ ಜೊತೆಗೆ, ಹೀಗೆಲ್ಲ ಆಪ್ಷನ್ಸ್ ಇದೆ. ನೀವು ಹೇಳಿ, ಸರಿ ಉತ್ತರವನ್ನ ಉತ್ತರಿಸಿ. ಲೋಕಸಭಾ, ರಾಜ್ಯಸಭಾ ಮತ್ತೆ ಅವುಗಳ ಅಧ್ಯಕ್ಷರು ಅಂತ ಇದೆ, ಪ್ರೆಸಿಡೆಂಟ್ಸ್, ಅವುಗಳ ಅಧ್ಯಕ್ಷರು. ಇಲ್ಲ, ಅವುಗಳನ್ನು ಸೇರಿಸ್ಕೊಳ್ಳೋಣ. ಈಗ ಸರಿಯಾದ ಉತ್ತರ ನೀವು ಹೇಳ್ತಿರೋ ಹಾಗೆ ಸರಿ ಇದೆ. ಏನ್ ಸರ್ ಸರಿ ಇದೆ ಅಂತಂದ್ರೆ, ನೀವೆಲ್ಲ ಏನ್ ಹೇಳ್ತಾ ಇದ್ದೀರಾ? ಆಪ್ಷನ್ ಸಿ ಹೇಳ್ತಾ ಇದ್ದೀರಾ, ಕೆಲವರು ಆಪ್ಷನ್ ಎ ಹೇಳ್ತಾರೆ. ನೋಡಿ, ಲೋಕಸಭೆ ಮತ್ತು ರಾಜ್ಯಸಭೆ ಒಳಗೊಂಡಂತೆ ಲೋಕಸಭೆಯ ಅಧ್ಯಕ್ಷರು
ಹಾಗೆ ರಾಜ್ಯಸಭೆಯ ಅಧ್ಯಕ್ಷರು ಅವರು ಇರ್ತಾರಲ್ವಾ, ಹಾಗಾಗಿ ಅವ್ರನ್ನ ಒಳಗೊಂಡಂತ ಈ ವ್ಯವಸ್ಥೆ ಇದೆ. ಲೋಕಸಭೆ, ರಾಜ್ಯಸಭೆ ಮತ್ತು ಅವುಗಳ ರೆಸ್ಪೆಕ್ಟಿವ್ ಅಧ್ಯಕ್ಷರೇನಿದ್ದಾರೆ ಇವರೆಲ್ಲರೂ ಕೂಡ ಇದ್ರಲ್ಲಿ ಬರ್ತಾರೆ. ಸೊ ವಿ ಗೋ ಫಾರ್ ದಟ್. ಅದಕ್ಕೆ ಹೋಗೋಣ. ನಮ್ಮಲ್ಲಿ ಇರೋದು ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಂತಾರೆ. ಅಂದ್ರೆ ನಮ್ಮಲ್ಲಿ ರಾಜ್ಯಸಭೆ ಇದೆ ಮತ್ತೆ ಲೋಕಸಭೆ ಇದೆ. ರಾಜ್ಯಸಭೆಯನ್ನ ಹಿರಿಯರ ಮನೆ ಅಂತಾರೆ, ಲೋಕಸಭೆಯನ್ನ ಪಬ್ಲಿಕ್ ಹೌಸ್ ಅಂತ ಕರೀತಾರೆ. ಇದಲ್ದ ಹಾಗೆ ಏನಿರುತ್ತೆ ಅಂತಂದ್ರೆ ನಮ್ಮಲ್ಲಿ ಬೈ ಕ್ಯಾಮರಲ್ ಇರೋದ್ರಿಂದ ಇದರ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತಂದ್ರೆ ನಾವು ರಾಷ್ಟ್ರಪತಿಯವ್ರನ್ನ ನಾವು ನಾಮಮಾತ್ರ ಮುಖ್ಯಸ್ಥರು ಮಾಡಿರ್ತೀವಿ, ಅಧ್ಯಕ್ಷರು ಮಾಡಿರ್ತಾರೆ. ಹಾಗಾಗಿ ಅವ್ರನ್ನು ಕೂಡ ನೀವು ಒಳಗೊಂಡಂಗೆ ಈ ವ್ಯವಸ್ಥೆಯನ್ನ ಹೇಳ್ಬೇಕಾಗತ್ತೆ, ಹೆಸರಿಸಬೇಕಾಗತ್ತೆ. On which of the following dates Constituent Assembly of India adopted national flag? National flag ಅನ್ನ ನಾನು ಲಾಸ್ಟ್ ಟೈಮ್ ಅಲ್ಲಿ ಹೇಳಿದ್ದೀನಿ. ರಾಷ್ಟ್ರೀಯ ಧ್ವಜವನ್ನ ಅಂಗೀಕಾರ ಮಾಡಿದ್ದು ಯಾವಾಗ ಅಂತ. ರಾಷ್ಟ್ರೀಯ ಧ್ವಜವನ್ನ ಅಂಗೀಕಾರ ಮಾಡಿದ್ದು ಯಾವಾಗ? ನಾನು ಈ ಪ್ರಶ್ನೆಗೆ ಕಳೆದ ಬಾರಿ ಹೇಳುವಾಗಲೇ ನಾನು ಹೇಳಿದ್ದೀನಿ. ಓಕೆ, ನೀವು ಕೂಡ ಸರಿಯಾಗಿ ಉತ್ತರಿಸ್ತಾ ಇದ್ರಿ. ಜುಲೈ 22, 1947. July 22, 1947 is the day when we adopted national flag. National flag ನ ಅಡಾಪ್ಟ್ ಮಾಡ್ಕೊಂಡಿದ್ದು ಆ ಡೇ ಅಲ್ಲಿ. ಓಕೆ, ನೋಡಿ ಬ್ರಿಟಿಷರಿಂದ ನಾವು ಸ್ವತಂತ್ರ ಏನೋ ಪಡೆದ್ವಿ, ಹೌದಾ? ಸ್ವತಂತ್ರ ಪಡೆಯೋ ಮೊದಲನೇ ದಿನ ಅಂದ್ರೆ ಅದಕ್ಕಿಂತ ಮೊದಲು ಕೆಲವು ದಿನಗಳ ಮೊದಲೇನಾಗುತ್ತೆ, ಜುಲೈ 22, 1947ರಂದು ಸಂವಿಧಾನ ಸಭೆ ಏನ್ ಮಾಡುತ್ತೆ, ಭಾರತೀಯ ರಾಷ್ಟ್ರೀಯ ಧ್ವಜವನ್ನ ಅಂಗೀಕಾರ ಮಾಡಿಕೊಳ್ಳುತ್ತೆ. 3 ಬಣ್ಣಗಳಿರುತ್ತೆ, ಕೇಸರಿ, ಬಿಳಿ ಮತ್ತು ಹಸಿರು ಇರುತ್ತೆ. ಹಾಗೇನೆ ಕೇಸರಿ ಬಣ್ಣ ಧೈರ್ಯದ ಸಂಕೇತ ಆದ್ರೆ, ಧೈರ್ಯ ಮತ್ತು ತ್ಯಾಗ ಸಂಕೇತ ಆದ್ರೆ, ಬಿಳಿ ಬಣ್ಣ ಪ್ರಾಮಾಣಿಕತೆ ಮತ್ತು ಶಾಂತಿ ಮತ್ತು ಶುದ್ಧತೆಯನ್ನ ಪ್ರತಿನಿಧಿಸುತ್ತೆ. ಮತ್ತು ಹಸಿರು ಬಣ್ಣ ಏನಿದೆ ನಂಬಿಕೆ ಮತ್ತು ಧೈರ್ಯವನ್ನ ಪ್ರತಿನಿಧಿ ಮಾಡುತ್ತೆ. ಓಕೆ, ಇದರೊಂದಿಗೆ ಇವತ್ತಿನ ಈ ತರಗತಿಯನ್ನ ನಾನು ಸಮ್ ಅಪ್ ಮಾಡ್ತಾ ಇದ್ದೀನಿ. ಐ ಆಮ್ ಎಂಡಿಂಗ್ ದಿಸ್ ಸಮ್ ಅಪ್. ಓಕೆ ಓಕೆ, ಥ್ಯಾಂಕ್ ಯು. ಇವತ್ತು ದಿಸ್ ಇಸ್ ದ ಲಾಸ್ಟ್ ಕ್ಲಾಸ್. ಯಾಕಂದ್ರೆ ಸಾಕಷ್ಟು ನಮ್ಮ ಅಭ್ಯರ್ಥಿಗಳು ರಿಸಲ್ಟ್ಸ್ ಅನ್ನು ಹೇಳ್ತಾ ಇದ್ದಾರೆ. ಅವರಿಗೆ ನನ್ನ ಅಭ್ಯರ್ಥಿಗಳು ಬಹಳಷ್ಟು ಇದ್ದಾರೆ, ಸಾಕಷ್ಟು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ. ಅವರಿಗೆಲ್ಲ ಹೇಳ್ತೀನಿ, ಅವ್ರ ವಿಚಾರಗಳನ್ನ ನಾನು ನಿಮಗೆ ನಾಳೆ ತಂದು ಹೇಳ್ತೀನಿ. ಸೊ ಇವತ್ತು ಈ ಕ್ಲಾಸ್ ಇದೆ. ನಾಳೆ ನಿಮಗೆ ಅದರಲ್ಲೂ ಕೂಡ CB ದವರಿಗೆ, PM ನವರಿಗೆ, ಏನು PM ನವ್ರಿಗೆ ಪ್ರತಿದಿನ ಲೈವ್ ಬರ್ತಾ ಇತ್ತು, ನಾಳೆ ರೆಕಾರ್ಡೆಡ್ ಕ್ಲಾಸ್ಗಳು ಬರುತ್ತೆ. ಅವುಗಳನ್ನು ತಾವು ನೋಡ್ಕೋಬಹುದು. CB ದವ್ರಿಗೆ ಕೂಡ ರೆಕಾರ್ಡೆಡ್ ಕ್ಲಾಸ್ಗಳು ಬರುತ್ತೆ, ಅದನ್ನ ನಾನು ಮೇಡಮ್ಗೆ ಕಳಿಸ್ಕೊಡಕ್ಕೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಮತ್ತೇನೋ ಪ್ರಶ್ನೆ ಇದ್ರೆ ಈಗ ಕೇಳ್ರಪ್ಪ. ನಾವು ವಿ ಡೋಂಟ್ ವಾಂಟ್ ಟು ರನ್ ಅವೇ. ಏನೋ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ನಿಮ್ಮ ಯಾವ್ದಾದ್ರು ವೈಯಕ್ತಿಕ ಸಮಸ್ಯೆಗಳಿದ್ರೆ ಯು ಕ್ಯಾನ್ ಆಸ್ಕ್ ಮೀ ನಾವು. ಇದು ಲಾಸ್ಟ್ ಕ್ವಶನ್ ಇವತ್ತಿಂದು, ನೀವು ಹೇಳಿ. ಇಲ್ಲಮ್ಮ, ಏನು ಕೇಳಬಾರ್ದು ಕೇಳಿದ್ಯಮ್ಮ ನೀನು. ದಟ್ಸ್ ನಾಟ್ ಎ ಪ್ರಾಬ್ಲಮ್, ಬಿಡಮ್ಮ ಹೋಗ್ಲಿ. ಗೀತಾ ಅವರೇ, ಡೋಂಟ್ ವರಿ, ಏನು ತೊಂದರೆ ಇಲ್ಲ. ಮತ್ತೆ ಸರ್ ನೋಟ್ಸ್ ಡೌನ್ಲೋಡ್ ಮಾಡ್ಕೋಬೋದಾ? ಇಲ್ಲ ಸರ್, ನಮ್ಮ ನೋಟ್ಸ್ಗಳು ಡೌನ್ಲೋಡ್ ನಮಗೆ ಆಗಲ್ಲ, ನೀವು ಮಾಡ್ಕೊಳಕ್ಕಂತೂ ಮೊದಲೇ ಆಗಲ್ಲ. ಪ್ರತಿಯೊಂದನ್ನು ಬರೆದು ಪಾಯಿಂಟ್ಸ್ ಮಾಡ್ಕೊಳ್ಳಿ. ಕಾರಣ ಏನು ಗೊತ್ತಾ, ನೀವು ಬರೆದು ಪಾಯಿಂಟ್ಸ್ ಮಾಡಿದಾಗ ವಿಚಾರಗಳು ನಿಮ್ಮ ಮನದಟ್ಟಾಗುತ್ತೆ. ನಾವು ಕೂಡ ನಿಮ್ಮ ಜೊತೆಗೆ ಪಾಯಿಂಟ್ಸ್ಗಳನ್ನ ಬರಿತಾ ಇದ್ದೀವಿ. ಹಾಗಾಗಿ ಮನದಟ್ಟಾಗಬೇಕು ಅಂತಂದ್ರೆ, ನೀವು ಸ್ಕೋರ್ ಮಾಡ್ಕೋಬೇಕು ಅಂತಂದ್ರೆ, ಜೊತೆಗೆ ನೀವು ಸೆಲೆಕ್ಷನ್ ಆಗಬೇಕು ಅಂತಿದ್ರೆ ನೀವು ಏನು ಮಾಡ್ಕೊಳ್ಳಿ, ಪ್ರತಿಯೊಂದನ್ನು ನಿಮ್ಮದೇ ಆದಂಥ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಆ ಶಾರ್ಟ್ ನೋಟ್ಸ್ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ, ಹೆಲ್ಪ್ಫುಲ್ ಆಗುತ್ತೆ. ಕಳಿಸ್ಕೊಡ್ತಾರೆ ಸರ್. ಯಾಕಂತಂದ್ರೆ ಇತ್ತೀಚೆಗೆ ಮಾಡಿದ ಕ್ಲಾಸ್ಗಳ ಜೊತೆಗೆ ನಿಮಗೆ ಕಂಪ್ಯೂಟರ್ ಕ್ಲಾಸ್ಗಳನ್ನು ಕೂಡ ಮಾಡಿದ್ದೀನಿ ನಾನು. 15 ಕ್ಲಾಸ್ಗಳು ಮಾಡಿದ್ದೀನಿ. ಮೇಡಮ್ ನಿಮಗೆ ಅವುಗಳನ್ನೆಲ್ಲ ಕಳಿಸ್ಕೊಡ್ತಾರೆ ಕಂಪ್ಯೂಟರ್ದು. ಹಾಗೇನೆ ನಿಮ್ಗೆ GK ಕ್ಲಾಸನ್ನು ಕೂಡ ಅಪ್ಡೇಟ್ ಮಾಡ್ತೀವಿ ನಾವು. ಡೋಂಟ್ ವರಿ. ಏನಿದೆ, ಸಂಡೇ ನಿಮಗೆ ಹಾಲಿಡೇ ಇರುತ್ತಲ್ಲ, ಆ ದಿನ ನಿಮಗೆ ಹಿಂದಿನ ತರಗತಿಗಳಿಂದ ಹಾಕ್ತಾ ಹೋಗ್ತಾರೆ. ಓಕೆ, ಡೋಂಟ್ ವರಿ. ಸರ್ ಕನ್ನಡ ಕ್ಲಾಸ್ ಅಂಬರೀಶ್ ಸರ್ ಹೋದ್ರು ಅವ್ರ ಮೇಲೆ. ಅವ್ರು ಬರಲ್ಲಪ್ಪ. ನೀವು ಹೇಳಿದ್ದಷ್ಟೇ ಸಾಕು, ನಾನು ಹೇಳಿದ್ದು ಸಾಕಾಗಲ್ಲಪ್ಪ. ಇದು HSTR ಎಕ್ಸಾಮ್ ಇದೆ, ಇದು TET ಎಲಿಜಿಬಲ್ ಆದ್ರೆ ಸಾಕು. ಇಲ್ಲಪ್ಪ 150ಕ್ಕೆ ನೀನು 90 ತಗೊಂಡ್ಬಿಡು ಎಲಿಜಿಬಲ್ ಆಗ್ತೀಯಾ, ಈ ರೀತಿ ಎಕ್ಸಾಮ್ ಅಲ್ಲ ಇದು. ನೀವು 200 ಅಂಕಕ್ಕೆ ನೀವು ಔಟ್ ಆಫ್ 200 ನೀವೇನ್ ಮಾಡ್ಬೇಕು, ನೀವು ಲಿಸ್ಟ್ ಅಲ್ಲಿ ಬರಬೇಕು ಅಂತಂದ್ರೆ ಯು ಹ್ಯಾವ್ ಟು ಟಾಪ್ ಸ್ಕೋರರ್. ನಮ್ಮ ಗ್ರೂಪ್ ಅಲ್ಲಿ ಇದ್ದವರು ಕೂಡ ಎಲ್ಲರೂ ನಾನು ಹೇಳಿದಷ್ಟು ವಿಚಾರ ತಿಳ್ಕೊಂಡಿರ್ತಾರೆ. ಹಾಗಾಗಲ್ಲ. ನೀವು 200ಕ್ಕೆ ನೀವು ಕನಿಷ್ಠ 160 ಸ್ಕೋರ್ ಮಾಡಬೇಕು ಅಂತಂದ್ರೆ ನೀವು
ಹೆಚ್ಚುವರಿ ನೋಡಿ, ನಮ್ದು ನಿಮಗೆ ಗೈಡೆನ್ಸ್ ಇದೆ, ಜಸ್ಟ್ ಇಟ್ಸ್ ಎ ಗೈಡೆನ್ಸ್. ಈ ಗೈಡೆನ್ಸ್ ಅನ್ನು ಇಟ್ಕೊಂಡು ಏನು ಓದ್ಬೇಕು ಏನು ಓದ್ಬಾರ್ದು ಅಂತ ರಿವಿಷನ್ ಮಾಡಬೇಕಾಗಿದ್ದು ನೀವೇ. ಈ ಮುಂದಿನ 6 ತಿಂಗಳು ನಿಮ್ಮನ್ನ ನೀವು ಎಕ್ಸ್ಟರ್ನಲ್ ಸಪೋರ್ಟ್ ಜೊತೆಗೆ ನೀವೇನ್ ಮಾಡ್ಬೇಕು, ನಿಮ್ಮನ್ನ ನೀವು ಹುರಿದುಂಬಿಸ್ಕೋಬೇಕು. ನಿಮ್ಮ ಶಾಲೆ ಮತ್ತೆ ನೀವು ಮಾಡ್ತಿರೋ ಟ್ಯೂಷನ್ನು, ನೀವು ಮಾಡ್ತಿರೋ ನೀವು ನಿಮ್ಮ ಮಕ್ಕಳು, ನಿಮ್ಮ ಗಂಡಂದ್ರು ಏನಿದ್ದಾರೆ ಇವ್ರನ್ನೆಲ್ಲರನ್ನು ಮೆಂಟಲಿ ತಲೆಯಲ್ಲಿ ತಗೊಳಕ್ ಹೋಗ್ಬೇಡಿ. ಹೆಣ್ಮಕ್ಳು ಅದ್ರಲ್ಲೂ ಕೂಡ ಎಮೋಷನಲ್ ಸ್ಟೆಬಿಲಿಟಿನ ಕಾಪಾಡ್ಕೊಳ್ಳಿ. ಯಾಕಂದ್ರೆ ಬಹಳ ಕಷ್ಟ ಹೆಣ್ಮಕ್ಳಿಗೆ, ಅವ್ರಿಗೆ ಸುತ್ತಲೂ ಇರೋರೆಲ್ಲ ಕಾಡ್ತಾ ಇರ್ತಾರೆ. ಎಮೋಷನಲ್ ಸ್ಟೆಬಿಲಿಟಿಯನ್ನ ಕಾಪಾಡ್ಕೊಂಡು ತಯಾರಿ ಮಾಡಿ. ಗೆದ್ರೆ ಎಲ್ಲಾರು ಏನ್ ಮಾಡ್ತಾರೆ, ಹೊಗಳ್ತಾರೆ. ಸೋತಾಗ ನೀವು ಒಬ್ಬರೇ ಇರ್ತೀರಿ. ಈ ಸೋಲು ಗೆಲುವು ಹಿಂದೆ ಡಿಸೈಡ್ ಆಗಿದ್ದಲ್ಲ, ಈ ಮುಂದಿನ 6 ತಿಂಗಳು ಅಥವಾ ಮುಂದಿನ 4-5 ತಿಂಗಳು ನಿಮ್ಗೆ ಡಿಸೈಡಿಂಗ್ ಆಗುತ್ತೆ. ನಮ್ ಜೊತೆಗೆ ನೀವು ಕೂಡ ಅಡಿಷನಲ್ ಓದ್ಕೊಳ್ಳಿ. GK ಎಷ್ಟು ಓದಿದ್ರು ಸಾಗರ ಇದೆ. ನಾವು ನಿಮಗೆ ಕವರ್ ಮಾಡ್ತೀವಿ ಒಂದು 60 ಕ್ಲಾಸಲ್ಲಿ ಅಂತಂದ್ರೆ, ಈ 60 ಕ್ಲಾಸ್ ಯಾವುದೇ ಕಾರಣಕ್ಕೂ ಸಾಕಾಗೋದಿಲ್ಲ. ತಯಾರಿ ಮಾಡ್ಕೊಳ್ಳಿ. ವಿ ಕಾಂಟ್ ಡೌನ್ಲೋಡ್ ದ ನೋಟ್ಸ್. ನೋಟ್ಸ್ ಡೌನ್ಲೋಡ್ ಆಗಲ್ಲ ಸರ್. CB ಮೆಥಡ್ ಇಂಗ್ಲಿಷ್ ಮೀಡಿಯಂ ಮಾಡ್ತಿದ್ರೆ ತುಂಬಾ ಒಳ್ಳೇದಿತ್ತು. ಆದ್ರೆ ನಿಮ್ಮಲ್ಲಿ ಬಹಳಷ್ಟು CB ದವ್ರದ್ದು ಏನ್ ಸಮಸ್ಯೆ ಅಂತಂದ್ರೆ, ಕೆಲವು ಸ್ಟ್ರಿಕ್ಟ್ ಇದ್ದಾರೆ. ಈ ಸೈನ್ಸ್ನವರೆಲ್ಲ ನನಗೆ ಗೊತ್ತಿರೋ ಹಾಗೆ ಹೇಳ್ತೀನಿ, ನಮ್ಮ ಆರ್ಟ್ಸ್ನವರಿಗೆ ಒಂದೇ ಸ್ಟ್ರೀಮ್ನವ್ರು, ಅವ್ರಿಗೆ ಏನು ಸಮಸ್ಯೆನೇ ಇಲ್ಲ, ಅವ್ರು ಒಂದೇ ಮೀಡಿಯಂ ಹಿಡ್ಕೊಂಡು ಹೋಗ್ಬಿಡು. ಸೈನ್ಸ್ನವರಿಗೆ ಇಂಗ್ಲಿಷ್ ಅಲ್ಲಿ ಕನ್ನಡ ಮೀಡಿಯಂ ಒಂದು ಸಿಂಗಲ್ ಪೇಜ್ ಹೋದ್ರೂ ಕೂಡ ತಾಳಲ್ಲ. ಹಾಗೆ ಇಂಗ್ಲಿಷ್ ಮೀಡಿಯಂನವರು ಕನ್ನಡದ ಒಂದು ಪೇಜ್ ಹೋದ್ರೂ ತಾಳಲ್ಲ. ಅವ್ರನ್ನೆಲ್ಲರೂ ನಿಭಾಯಿಸ್ಬೇಕು ಅಂತಾರೆ, ಕಷ್ಟ ಸಾಧ್ಯತೆ ಅಮ್ಮ. ಹಾಗಾಗಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ CBJ ಸದ್ಯಕ್ಕೆ ನಾವು ಶುರು ಮಾಡಲ್ಲ. ಮುಂದೆ ನೋಡೋಣ. ಈಗ ಸದ್ಯಕ್ಕೆ ಮಾಡೋಲ್ಲ, ಯಾಕಂದ್ರೆ ನಮಗೆ ಸ್ಟಾಫ್ ಬೇಕು, ಆಮೇಲೆ ಬೆಸ್ಟ್ ಸ್ಟಾಫ್ ಬೇಕು. ಇವರೆಲ್ಲ ಹೇಗಿರ್ತಾರೆ ಅಂತಂದ್ರೆ, ತುಂಬಾ ಬೆಸ್ಟ್ ಜನನ ನಾನು ಮತ್ತೆ ಛಾಯಾ ಮೇಡಮ್, ಶಶಿಧರ್ ಸರ್ ಕ್ಯಾಲಿಬರ್ ಇರೋರೇ ಬೇಕು ಅಂತಾರೆ. ಬೇರೆ ಯಾರನ್ನೂ ಒಪ್ಪಲ್ಲ. ಅದು ಸಮಸ್ಯೆ ಇದೆ ಸೈನ್ಸ್ನವ್ರದ್ದು. ಅದು ದಟ್ಸ್ ಅ ಬಿಗ್ ಇಶ್ಯೂ. ಸರ್ GPS ರಿಸಲ್ಟ್ ಇದೆ ಫೈನಲ್? ಫೈನಲ್ ಅಮ್ಮ, ಫೈನಲ್ ಸುಚಿತ್ರಾ ಮೇಡಮ್, ಫೈನಲ್ ಇದೆ. ಸರ್ ಮ್ಯಾಥ್ಸ್ ಸೈನ್ಸ್ GPS CBZ ಸಿಲೆಬಸ್ ಸೆಂಡ್ ಮಾಡ್ತೀರಾ? ಮಾಡ್ತೀನಿ. ಪಿಂಗಲಿ ವೆಂಕಯ್ಯನವರು ಡಿಸೈನ್ ಮಾಡಿದ್ದಾರೆ ಸರ್ ಫ್ಲಾಗ್. ವೆರಿ ಗುಡ್ ಇನ್ಫಾರ್ಮೇಶನ್ ಅಮ್ಮ. ಸರ್ ಎಕ್ಸಾಮ್, ಸರ್ ಯಾವ ಎಕ್ಸಾಮ್ ಫಾಸ್ಟ್ ನೋಡಿ, ಯಾವ್ದು ಎಕ್ಸಾಮ್ ಫಸ್ಟ್ ಯಾವ್ದಾಗುತ್ತೆ, ನೋಟಿಫಿಕೇಶನ್ ಯಾವ್ದಾಗ್ಬೋದು ಅಂತಂದ್ರೆ HSTR ನೋಟಿಫಿಕೇಶನ್ ಬೇಗ ಆಗುತ್ತೆ, ಅದೇ ಫಸ್ಟ್ ಆಗುತ್ತೆ. HSTR ನೋಟಿಫಿಕೇಶನ್ ಬೇಗ ಆಗೋ ಸಾಧ್ಯತೆ 99% ಇದೆ. ಅದೇ ಆಗುತ್ತೆ. ತುಂಬಾ ಚಂದಿತ್ತು ಸರ್ ನಿಮ್ ಕ್ಲಾಸ್. ಥ್ಯಾಂಕ್ ಯು ಮಾ. ಹಾಗೇನೆ ಮೆಂಟಲ್ ಎಬಿಲಿಟಿ ಇವತ್ತು ನಿಮ್ಗೆ ಹೇಳಿದೆ, ಮೆಂಟಲ್ ಎಬಿಲಿಟಿ ಕ್ಲಾಸು ಶಶಿಧರ್ ಸರ್ ರಿಟರ್ನ್ ಆದ್ಮೇಲೆ ಅವ್ರು ಮಾಡ್ತಾರೆ ನಿಮ್ಗೆ. ಡೋಂಟ್ ವರಿ. ಗುಡ್ ನೈಟ್ ಸರ್. ಸರ್ ಪ್ಲೀಸ್ ಕನ್ನಡ ಮೆಥಡ್ ಅಲ್ಲಿ ಲೈವ್ ಕ್ಲಾಸ್ ಮಾಡಿ. ಕನ್ನಡ ಮೆಥಡ್ ಅಲ್ಲಿ ನಾನು ಛಾಯಾ ಮೇಡಮ್ ಹೇಳಿದ್ದೀನಿ, ಅವ್ರು ಮಾಡಿಸ್ತಾರೆ. ಇನ್ನೊಂದು 2-3 ದಿನ ಬಿಡಿ, ನಿಮಗೆ ಅವರು ಮಾಡ್ತಾರೆ ಲೈವ್ ಕ್ಲಾಸ್ ಅನ್ನು. ನಿಮ್ಗೆ ಅಡ್ಯಾಪ್ಟ್ ಮಾಡಿಸ್ತೀನಿ. ಈಗ ನಾನು CBಗೆ ಹೇಳಿರಲಿಲ್ಲ, CBಗೆ ಮಾಡ್ತಾ ಇದ್ವಿ. ಹಿಂದಿಗೆ ಹೇಳಿರಲಿಲ್ಲ, ಹಿಂದಿಗೆ ಮಾಡ್ತಾ ಇದೀವಿ. ಹಾಗೆ ಕನ್ನಡ ಒಂದು ಮಾಡ್ಬಿಟ್ರೆ ನಿಮಗೆ ಪಿಕ್ಚರ್ ಕಂಪ್ಲೀಟ್ ಆಗುತ್ತೆ. ನಾನು ಛಾಯಾ ಮೇಡಮ್ ಹೇಳಿ ಮಾಡಿಸ್ತೀನಿ, ಅವ್ರು ಮಾಡ್ತೀನಿ ಅಂತಾನೂ ಕೂಡ ಹೇಳಿದ್ದಾರೆ. ಶಿ ಇಸ್ ದ ಬಾಸ್. ಯಾವ ಬುಕ್ ರೆಫರ್ ಮಾಡಬೇಕು ಸರ್? ಹೇಳ್ತೀನಿ. ಒಂದೊಂದು ಬುಕ್ಸ್ ಒಂದೊಂದು ದಿನ ಹೇಳ್ತೀನಿ. ಗ್ರೂಪ್ ನಲ್ಲಿ ಇದ್ದವರಿಗೆ ಹೇಳ್ತೀನಿ. ಕನ್ನಡ ಕ್ಲಾಸ್ ಸರಿ ಆಗ್ತಾ ಇಲ್ಲ, ಹಂಗೆ ಇರುತ್ತೆ. ನಾನು ಮತ್ತೆ ಛಾಯಾ ಮೇಡಮ್ ಅವ್ರ ಕ್ಯಾಲಿಬರ್ಗೆ ನೀವೆಲ್ಲ ಮ್ಯಾಚ್ ಮಾಡ್ತಾ ಹೋದಂದ್ರೆ ಜಗತ್ತಲ್ಲಿ ನಾವೇ ಎಲ್ಲ ಸಬ್ಜೆಕ್ಟ್ಗಳನ್ನ ಹೇಳ್ಬೇಕಾಗತ್ತೆ. ಯೂಶಲಿ ಯಾಕಂದ್ರೆ GPS ತರಲ್ಲೂ ನೀವೇ ಹೇಳಿ ಅಂತ ಸೈನ್ಸ್ನವರು ಕೂಡ ಹೇಳ್ತಾರೆ. ನಮ್ಗೊಂದು ಲಿಮಿಟೇಷನ್ ಇದೆ, ನಮ್ದು ಒಂದು ಲೈಫ್ ಇದೆ. ಸರ್ ಓಕೆ, ನಾನು ಟ್ಯೂಷನ್ ಸ್ಟಾಪ್ ಮಾಡ್ತಾ ಇದ್ದೀನಿ. ಒಳ್ಳೇದಾಯ್ತಮ್ಮ, ಸ್ಟಾಪ್ ಮಾಡಿ. ನೋಡಿ, ದುಡ್ಡು ಗಳಿಸ್ಬೇಕು, ಶಾಲೆ ಸಂಬಳನೂ ತಗೋಬೇಕು, ಜೊತೆಗೆ ಮನೇನೂ ನಡೆಸ್ಬೇಕು, ಜೊತೆಗೆ ಎಕ್ಸಾಮ್ ಅಲ್ಲಿ ಟಾಪ್ ಸ್ಕೋರರ್ ಆಗ್ಬೇಕು ಅಂತಂದ್ರೆ ಎಲ್ಲ ನಿಭಾಯಿಸೋದಕ್ಕೆ ನೀವು ರೋಬೋಟ್ಸ್ ಅಲ್ಲ. ನಿಮಗೂ ಒಂದು ಮನಸ್ಸು, ಒಂದು ಸುಸ್ತು ಇರುತ್ತೆ. ಯಾವ್ದಾದ್ರು 1-2-3 ತ್ಯಾಗ ಮಾಡ್ಕೊಳ್ಳಿ. ತ್ಯಾಗ ಮಾಡ್ಕೊಂಡು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ಬೋದು. ಟ್ಯೂಷನ್ಗೆ ಮಕ್ಕಳನ್ನ ಅವಾಯ್ಡ್ ಮಾಡ್ಕೊಳ್ಳಿ, ಅದು ಈಸಿಲಿ ಡನ್. ಹೌದಾ? ಜೊತೆಗೆ ನಿಮ್ಮ ಶಾಲೆಯಲ್ಲಿ ಏನ್ ಮಾಡ್ಕೊಳ್ಳಿ, ಅಲ್ಲಿ ಲೋಕಲ್ ಅಲ್ಲಿ ಮ್ಯಾನೇಜ್ಮೆಂಟ್ಗೆ ಹೇಳ್ಕೊಂಡು ಕಡಿಮೆ ಹೊರೆಯನ್ನ ತಗೊಳ್ಳಿ. ಸಂಬಳ ಅವ್ರು ಅರ್ಧ ಕೊಟ್ಟರು ಪರವಾಗಿಲ್ಲ, ಅವ್ರ ನೀವು ಅನಿವಾರ್ಯ ಆಗಿದ್ರೆ ಇಟ್ಕೊಡ್ತಾರೆ. ಬೇಡ್ ಕನ್ವೊಕೇಶನ್ ಲೇಟ್ ಆದ್ರೆ ಪ್ರಾಬ್ಲಮ್ ಆಗುತ್ತಾ? ಮಾಡಿಸ್ಕೊಳ್ಳಿ, ಲೇಟ್ ಆಗಲ್ಲ, ಮಾಡಿಸ್ಕೊಳ್ಳಿ ಆದಷ್ಟು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಕ್ಲಾಸ್ PDF ಸೆಂಡ್ ಮಾಡಿ. ಎಲ್ಲ ಮಾಡ್ತೀನಮ್ಮ, ತೊಂದರೆ ಇಲ್ಲ. ಇಂಗ್ಲಿಷ್ ಆಪ್ಷನಲ್ ಕ್ಲಾಸ್ ಇದೆನಾ ಸರ್? ಅದನ್ನ ಅಷ್ಟೇ ತಗೋಬಹುದಾ? ಇಂಗ್ಲಿಷ್ ಆಪ್ಷನಲ್ ಕ್ಲಾಸ್ ಇದೆ ಅಷ್ಟೇ. ನಾವು ಅಷ್ಟೇ ಯಾವುದನ್ನು ಕೊಡಲ್ಲ, ಎಲ್ಲದನ್ನು ಕ್ಲಬ್ ಮಾಡೇ ಕೊಡ್ತೀವಿ. ಯಾಕಂತಂದ್ರೆ ಎಲ್ಲಾನು ಬೇಕಾದ್ರೆ ತಗೋಬಹುದು. ಓಕೆ, ನೀವು ಆಲ್ರೆಡಿ ನಮ್ಮ ಗ್ರೂಪ್ ಅಲ್ಲಿ ಇದ್ದಂಗೆ ಕಾಣ್ತೀರಿ. TET ರಿಸಲ್ಟ್ ಬಿಡ್ತಾರೆ 1 ವೀಕ್ ಅಲ್ಲಿ. ಥ್ಯಾಂಕ್ ಯು ಗೈಸ್. ನಿಮಗೆ ಆದಷ್ಟು ಎಲ್ಲರ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳಿದ್ದೀನಿ. ಹೀಗೆ ಕೊನೆ ಕ್ಲಾಸ್ ಅಲ್ಲಿ ಕೇಳಿ,
ಮಧ್ಯ ಮಧ್ಯ ಕೇಳಿ ನೀವೇನ್ ಮಾಡ್ಕೊಬೇಡಿ, ನಿಮ್ಮ ಕ್ಲಾಸ್ ಅನ್ನು ನೀವೇ ಹಾಳು ಮಾಡ್ಕೊಂಡು ಹೋಗ್ಬೇಡಿ. ಓಕೆ ಸರ್, ಹೆಣ್ಮಕ್ಳ ಬಗ್ಗೆ ನೀವೇ ಎಷ್ಟು ಚೆನ್ನಾಗಿ ಮಾಡ್ಕೊಳೋದೇನಮ್ಮ. ಹೆಣ್ಮಕ್ಳಿಗೆ ಎಮೋಷನಲ್ ಸ್ಟೆಬಿಲಿಟಿ ಬಹಳ ಬೇಕು. ಅವ್ರ ಅತ್ತೆ, ಅವ್ರ ಮಕ್ಕಳು, ಅವ್ರ ಶಾಲೆ ಯಾರಾದ್ರೂ ಒಂದು ಅಂದ್ಕೊಂಡ್ಬಿಟ್ರೆ ಅದನ್ನೇ ಮನಸ್ಸಲ್ಲಿ ತಗೊಂಡ್ಬಿಡ್ತಾರೆ. ಬೇಗ ರಿಕವರಿ ಮಾಡ್ಕೊಂಡು ತಿರುಗಿ ದಿನ ಪ್ರಾಕ್ಟಿಕಲ್ ಆಗಿ ಹೇಳಕ್ಕಾಗಲ್ಲ. ಹೆಣ್ಮಕ್ಳದು ಈಗ ನಾನು ಒಂದೇ ಮಾತು ಅವ್ರು ಯಾರೋ ಒಬ್ರಿಗೆ ಹೇಳ್ದೆ, ಒಂದೇ ಮಾತಿಗೆ ಆಯಮ್ಮ ಬೇಸರ, ಸಾರಿ ಸಾರಿ ಹಂಗೆ ಕೇಳಬೇಡಿ ಅಮ್ಮ, ನೀವೆಲ್ಲ ಟೀಚರ್ಸ್ ಇದ್ದೀರಿ, ನಾನು ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ. ನಾವು ನೀವು ಒಂದು ಚರ್ಚೆ ಕೂತ್ಕೊಂಡಿದೀವಿ, ಒಂದು ಮಾತು ಬರುತ್ತೆ, ಡ್ರಾಪ್ ಇಟ್ ದೇರ್, ಅಲ್ಲೇ ಡ್ರಾಪ್ ಮಾಡ್ಕೊಳ್ಳಿ, ನಾವು ತಗೊಳಲ್ಲ. ದಿಸ್ ಇಸ್ ಪಾರ್ಟ್ ಅಂಡ್ ಪಾರ್ಸಲ್. ನಾನು ಹೆಣ್ಮಕ್ಳಿಗೋಸ್ಕರ ಹೆಣ್ಮಕ್ಳ ಶಾಲೆಯಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀನಿ ಕಳೆದ ಬಹಳಷ್ಟು ವರ್ಷಗಳಿಂದ. ನನಗೆ ಗೊತ್ತಿದೆ ಹೆಣ್ಮಕ್ಳದ್ದು ಏನ್ ಸಮಸ್ಯೆ ಅಂತ ಇರುತ್ತಮ್ಮ. HSR ಎಕ್ಸಾಮಿಗೆ ಕನ್ನಡ ಸೋಷಿಯಲ್ ಸೈನ್ಸ್ ಇದ್ರು ಅಪ್ಲೈ ಮಾಡ್ಬೋದು, ಎರಡನ್ನೂ ಮಾಡ್ಬೋದು, ಬರುತ್ತೆ. ಟೆಟ್ ಯಾವಾಗ ಕ್ಲಾಸ್ ಮಾಡ್ತಾರೆ, ಯಾವ್ದಕ್ ಕಾಲ್ ಮಾಡಮ್ಮ, ಯಾರೋ ನಜಮ್ಮ ಇವ್ರು ಕಾಲ್ ಮಾಡಿ. PU ರಿಕ್ರೂಟ್ಮೆಂಟ್ PG ಬೇಡ್ ಆಗಿರ್ಬೇಕಾ? PG ಬೇಕೇ ಬೇಕು ಸರ್. PU ರಿಕ್ರೂಟ್ಮೆಂಟ್ಗೆ PG ಬೇಕು, ಬೇಡು ಬೇಕು, ಎರಡೂ ಬೇಕು. ಸರಿ ಸರ್, ಟೆಟ್ ನಲ್ಲಿ ಮಾಡಿ ಆಮೇಲೆ GPS ನಲ್ಲಿ ಮಾಡ್ಬೋದಾ? ಟೆಟ್ ಜನವರಿಲಿ ಆಗುತ್ತೆ, GPS ಸರ್ ಫೆಬ್ರವರಿಲಿ ಆಗುತ್ತೆ. ಥ್ಯಾಂಕ್ ಯು ಗೈಸ್. ಯಾರಿಗೆ ಇಷ್ಟೇ ಮಾಹಿತಿ ಅಪ್ಡೇಟ್ ಮಾಡೋದಿತ್ತು. ಇವತ್ತು ಯಾವುದೇ ಕ್ಲಾಸ್ ಇರಲ್ಲ, ನಾಳೆ ಮತ್ತೆ ನಾನು ನಿಮಗೆ ಕ್ಲಾಸನ್ನು ತಗೊಳ್ತೀನಿ. ಥ್ಯಾಂಕ್ ಯು.